ನಮಸ್ಕಾರ. ತಾವು ನೋಡಲಿರೋ ಈ ಚಿತ್ರದಲ್ಲಿ ಅಪಘಾತದ ಘಟನೆಯ ಸಮಸ್ಯೆಯನ್ನು ನಿಮ್ಮ ಮುಂದೆ ಇರಿಸಿದ್ದೇನೆ. ಈ ಸಮಸ್ಯೆ ಒಂದು ದಿನದ ಸಮಸ್ಯೆ ಅಲ್ಲ, ದಿನನಿತ್ಯದ ಸಮಸ್ಯೆ. ಜನನಿಬಿಡವಾದ ಪಟ್ಟಣ ಪ್ರದೇಶದಲ್ಲಿ ಅಥವಾ ಹೆದ್ದಾರಿಯ ಮಧ್ಯದಲ್ಲಿ ಪ್ರತಿದಿನ ವಾಹನಗಳ ಅಪಘಾತದ ಸುದ್ದಿಯನ್ನು ನಾವು ಪತ್ರಿಕೆಗಳಲ್ಲಿ ಓದುತ್ತೇವೆ. ಅದರಂತೆ ಅಪಘಾತದಲ್ಲಿ ಸತ್ತವರ ಸುದ್ದಿಯನ್ನೂ ಸಹ ಓದದೇ ಇರಲಾರದು. ಆದರೂ ನಾವು ಅದರ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ. ಅದರ ಸಂಬಂಧವಾಗಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇಲ್ಲ. ಅದರ ಪರಿಹಾರಕ್ಕೆ ತಕ್ಕ ಶ್ರಮ ವಹಿಸಿ ಕಾರ್ಯಶೀಲರಾಗ್ತಾ ಇಲ್ಲ. ಯಾಕೆ? ಅದೇನು ನಮ್ಮ ಕೈಗೆ ನಿಲುಕ್ತಾ ಇಲ್ವೇ? ಎಂಥೆಂಥ ಸಂಶೋಧನೆಗಳನ್ನು ವಿಜ್ಞಾನ ಮೊದಲಾದ ಕ್ಷೇತ್ರಗಳಲ್ಲಿ ಮಾಡಿ ಕೀರ್ತಿ ಪಡೆದಿದ್ದೇವೆ. ಆದರೂ ನಮಗೆ ನಿಲುಕ್ತಾ ಇಲ್ಲದೆ. ಅಂದರೆ ಇಲ್ಲಿ ಯಾವ ಕೊರತೆ ಇದೆ? ಎಲ್ಲಿ ನ್ಯೂನತೆ ಇದೆ? ಏನು ಕಾನೂನಿನ ತೊಡಕಿದೆಯೇ? ನಮ್ಮಲ್ಲಿ ಒಡಕಿದೆಯೇ? ಮಾನವೀಯತೆಯ ಮೂಲವಾದ ಕರುಣೆಯ ಬಡತನವಿದೆಯೇ? ಅಥವಾ ನಮಗೇಕೆ ಬಿಡು ಅನ್ನುವ ತಾತ್ಸಾರದ ಜಡತನವಿದೆಯೇ? ಇಲ್ಲವೇ ಸಂಬಂಧಪಟ್ಟ ಅಧಿಕಾರಿಗಳಿಂದ ಸಹಾಯವಿಲ್ಲವೇ? ಸಹಕಾರವಿಲ್ಲವೇ? ಸಹಾನುಭೂತಿ ಇಲ್ಲವೇ? ಸಹಿಷ್ಣುತೆ ಇಲ್ಲವೇ? ಅಥವಾ ಇವೆಲ್ಲವುಗಳ ಎದುರಿಸಲು ನಮಗೆ ಬಲವಿಲ್ಲವೇ? ಛಲವಿಲ್ಲವೇ? ಸ್ಥಳವಿಲ್ಲವೇ? ಹಾಗಾದರೆ ಯಾಕೆ ಇದು ನಿಲುಕುತ್ತಾ ಇಲ್ಲ? ಇವೆಲ್ಲವುಗಳ ಉತ್ತರವೇ ಈ ಚಿತ್ರ. ರವಿ ಸೂರ್ಯ ಭಾನು ಭಾಸ್ಕರಾಯ ಕವಿದ ಅಜ್ಞಾನ ತಮೋ ಗುಣ ವಿನಾಶಾಯ ದಿವಾಕರ ದಿವ್ಯ ತೇಜೋ ರೂಪಾಯ ವಂದೇ 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 ಶ್ರೀ ದಿನೇಶಾಯ.
ಪ್ರಾಣಕ್ಕೇನು ಅಪಾಯವಿಲ್ಲ, ಎಲ್ಲ ನಾರ್ಮಲ್ ಆಗಿದೆ. ಸಿಸ್ಟರ್, ಸರ್. ಗಿವ್ ಅವರ್ ಪೆಥ್ರಿನ್ ಇಂಜೆಕ್ಷನ್, ಕೀಪ್ ಎ ವಾಚ್ ಆನ್ ಹರ್. ಎಸ್ ಸರ್. ಆ ಹುಡುಗಿ ಪ್ರಜ್ಞೆ ಬಂದ ತಕ್ಷಣ ನನಗೆ ಹೇಳಿ ಕಳಿಸಿ. ಬೈ ದ ಬೈ, ಆ ಹುಡುಗಿನ ಕರ್ಕೊಂಡು ಬಂದಿದ್ರಲ್ಲ, ಅವ್ರನ್ನ ಕಳಿಸ್ಬಿಡಿ. ಅವ್ರಿಂದ ಸ್ಟೇಟ್ಮೆಂಟ್ ತಗೋಬೇಕು. ರಾಮು, ಏ ರಾಮು, ಸಾಹೇಬ್ರ ಕರೆದ್ರೇನ್ರಿ? ಎಲ್ಲ ಹಾಳಾಗಿ ಹೋಗಿತ್ತು. ಇಷ್ಟೊತ್ತು ತುಗುಡು ಸಾಕೋತಿದ್ಯಲ್ಲ. ದೊಡ್ಡ ಸಾಹೇಬ್ರ ರೂಮು ಸ್ವಚ್ಛ ಮಾಡಕ ಹೋಯ್ತೀನ್ರಿ. ಆಕ್ಸಿಡೆಂಟ್ ಕೇಸ್ ಇದ್ರಲ್ಲ, ಅವ್ರ ಹತ್ರ ಸ್ಟೇಟ್ಮೆಂಟ್ ತಗೋಬೇಕು. ಅವ್ರೆಲ್ಲಿದ್ದಾರೋ ಹುಡ್ಕೊಂಡ್ ಬಾ, ಹೋಗು. ಹ್ಞೂ ಸರ್. ಏ ಪಕ್ಕಣ, ಆಕ್ಸಿಡೆಂಟ್ ಕೇಸ್ ಇದ್ರಲ್ಲ, ಅವ್ರು ನೋಡಿ ಎಲ್ಲೋ ಹೊರಗೆ ಹೋದಂಗ ಆತಪ್ಪ. ಹೊರಗಂದ್ರ ಕ್ಯಾಂಟೀನ್ ಕಡೆನೋ ಅಥವಾ ಇಲ್ಲೆಲ್ಲಾದ್ರೂ ಹೊರಗೆ ಹೋದ್ರ? ಎಲ್ಲಿ ಹೋಗ್ಯಾರೋ ನಂಗೆ ಗೊತ್ತಿಲ್ಲ ಮಾರಾಯ. ವಾಟ್ನಾಗ ಹೊರಗೆ ಹೋದಂಗ ಆತ. ಅಯ್ಯೋ ಮಾರಾಯ, ಎಲ್ಲೂ ಸಿಗವಲ್ರಲ್ಲ. ಎಲ್ಲೂ ಕಾಣಲ್ರಲ್ಲ, ಇಲ್ಲೆಲ್ಲ ಇರ್ಬೇಕು, ನೋಡ್ತೀನಿ. ಒಳ್ಳೆ ಆಕ್ಸಿಡೆಂಟ್ ಕೇಸ್ ಬಂತಪ್ಪ ನಮ್ಮ ಪಾಲಿಗ. ನಮ್ದೇ ಆಪರೇಷನ್ ಶುರು ಆದಂಗ ಆತ, ಲೋಪ ಇದೆಯಲ್ಲ. ಸರ್ ಬಂದ್ರೇನೆ ಅವರು? ಸಾಹೇಬ್ರ, ಅವ್ರು ಎಲ್ಲೂ ಸಿಗ್ಲಿಲ್ರಿ ಸಾಹೇಬ್ರ. ಎಲ್ಲಿ ಹೋಗ್ತಾರೆ? ಇಲ್ಲೇ ಎಲ್ಲಾದ್ರೂ ಕ್ಯಾಂಟೀನ್ ಕಡೆ ಹೋಗಿರ್ಬೇಕು. ಕರ್ಕೊಂಬಾ. ಹಾ, ಹ್ಞೂ 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 ಸರ್. ಇವರೆಲ್ಲ ಎಲ್ಲಿ ಹೋದ್ರೋ ಏನೋ. ಪಕಣ ಪಕಣ, ಏ ಪಕಣ, ಪಡಿ ಪಡಿ ನಿದ್ದೆ, ನನಗೆ ಹಚ್ಚೆ ತಲಿಬ್ಯಾನೆ. ಆಪರೇಷನ್ ಮುಗಿದು ಅವರಿಂದ ಸ್ಟೇಟ್ಮೆಂಟ್ ತಗೊಳ್ಳೋವರೆಗೆ ಇಲ್ಲೇ ಕೂಡ್ಸು ಅಂತ ಹೇಳಿದ್ದಿಲ್ಲ ನಿನಗೆ? ನಾನ್ ನೋಡ್ತಾನೆ ಇದ್ದೆ ಸಾಹೇಬ್ರ. ಆದ್ರ ಅಷ್ಟ್ರಾಗ ಸುಪ್ರಿಟೆಂಡೆಂಟ್ ಸಾಹೇಬ್ರದು ಫೋನ್ ಬಂತ್ರೆ. ನಾ 2 ಮಿನಿಟು. ಎಲ್ಲ ಬೇಜವಾಬ್ದಾರಿ ಜನ ನೀವು. ಅಲ್ರಿ, ಸರ್ಕಾರದವ್ರು ಸಂಬಳ ಕೊಡೋದು ಯಾತಕ್ರಿ? ಸುಮ್ಮನೆ ತಿರ್ಗಾಡ್ಕೊಂಡ್ ಬರಕ? ನಿನ್ನ ಸಸ್ಪೆಂಡ್ ಮಾಡಿದ್ರೆ ಬುದ್ಧಿ ಬರೋದು. ಯು ಇರ್ರೆಸ್ಪಾನ್ಸಿಬಲ್ ಫೆಲೋಸ್, ಗೆಟ್ ಔಟ್ ಫಸ್ಟ್. ಹಲೋ, ಪೊಲೀಸ್ ಸ್ಟೇಷನ್. ನೋಡಿ, 2 hours ಬ್ಯಾಕ್ ಒಬ್ರು ಆಕ್ಸಿಡೆಂಟ್ ಕೇಸ್ ತಂದ್ರು. ಪೇಷಂಟ್ ಕಂಡೀಷನ್ ತುಂಬಾ ಸೀರಿಯಸ್ ಆಗಿರೋದ್ರಿಂದ ಕೇಸ್ನ ಅಟೆಂಡ್ ಮಾಡಿ ಆಮೇಲೆ ನಿಮ್ಗೆ ಇನ್ಫಾರ್ಮ್ ಮಾಡೋಣ ಅಂತಿದ್ದೆ. ಬಟ್ ಹಿ ಇಸ್ ಮಿಸ್ಸಿಂಗ್ ನೌ. ಐ ಸಿ. ಡಾಕ್ಟರ್, ಈಗ ಆ ಪೇಷಂಟ್ ಕಂಡೀಷನ್ ಹೇಗಿದೆ? ಈಗೇನೋ ಪರವಾಗಿಲ್ಲ. ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿ ಹೋಗ್ಬಿಟ್ರೆ ಆ ಹುಡುಗಿ ಯಾರು, ಅವಳನ್ನ ಆಕ್ಸಿಡೆಂಟ್ ಮಾಡಿದವ್ರು ಯಾರು ಅನ್ನೋದನ್ನ ಕಂಡುಹಿಡಿಯೋಕ್ಕಾಗಲ್ಲ. ಅದಕ್ಕೆ ನಿಮ್ಗೆ ಫೋನ್ ಮಾಡಿದೆ. ಓ, ನೀವು ಆಪರೇಷನ್ ಥಿಯೇಟರ್ನಿಂದ ಎಷ್ಟು ಗಂಟೆಗೆ ಬಂದ್ರಿ? ಸುಮಾರು 8 ಗಂಟೆ ಆಗಿರ್ಬೋದು. ಅವ್ರ ಹೆಸರು, ಊರು ಏನಾದರೂ ತಿಳ್ಕೊಂಡ್ರ? ಮೊದಲೇ ಹೇಳಿದ್ನಲ್ಲ ನಿಮ್ಗೆ, ಕೇಸ್ ತುಂಬಾ ಸೀರಿಯಸ್ ಆಗಿರೋದ್ರಿಂದ ಅವ್ರ ಜೊತೆ ಹೆಚ್ಚಿಗೆ ಮಾತಾಡೋಕ್ಕಾಗಲಿಲ್ಲ. ಆದ್ರೆ ಅವ್ರ ಹೆಸರು ದಯಾನಂದ ಅಂತ ಹೇಳಿದ್ರು. ನೋಡೋಕೆ ಹೇಗಿದ್ದಾರೆ? ಸುಮಾರಾಗಿ ಎತ್ತರವಾಗಿದ್ದಾರೆ. ಸ್ವಲ್ಪ ಗಡ್ಡ ಮೀಸೆನೂ ಬೆಳೆದಿದೆ. ಹಸಿರು ಜುಬ್ಬ, ಕರೆ ಪೆಂಟು ಹಾಕೊಂಡಿದ್ರು. ಬೈದಿ ಬೈ, ಹೆಗಲ್ಗೆ ಒಂದು ಅರಿವಿ ಚೀಲನೂ ಇದೆ. ಐ ಸಿ. ಇಫ್ ಯು ಡೋಂಟ್ ಮೈಂಡ್, ಹಲೋ.
ಇಸ್ ಇಟ್ ಸಬರ್ಬನ್ ಪೊಲೀಸ್ ಸ್ಟೇಷನ್? ಯಾರು ಮಾತಾಡ್ತಾ ಇರೋದು? ಹವಾಲ್ದಾರನ? ನಾನೇ ಕಣೆ ಮಾತಾಡ್ತಾ ಇರೋದು KMC ಇಂದ. Hello? 220? Yes, sir. ಅವಾಗಲೇ ಹೇಳಿದ್ದಲ್ಲ ನೆನಪಿದ್ಯಲ್ಲ? ಹಾ ಸರ್. ಜೊಬ್ಬ, ಹಾ. ಖರಿ ಪ್ಯಾಂಟು, ಹಾ. ಹೆಗ್ಲಗೊಂದು ಅರಿವಿ ಚೀಲ, ಯಾವ್ದನ್ನೂ ಮರಿಬೇಡ. ಹಾ, ಹಾ. ಕೇಳು, ಹಾ. ಈ ಕಳ್ಳರು ಇದಾರಲ್ಲ, ಹೌದು. ಕೈಯಲ್ಲಿ ಚಾಕು ಪಾಕು ಎಲ್ಲ ಹಿಡ್ಕೊಂಡಿರ್ತಾರೆ, ಹಾ. ಹುಷಾರು. ಹೌದು. ತಿಳಿತಲ್ಲ? ಹಾ. ಕೇಳು, ಈ ಬಾತ್ರೂಮು ಸಂಡಾಸು ಯಾವ್ದನ್ನೂ ಬಿಡಬೇಡ. ಹಾ, ಹಾ. ತಿಳಿತಲ್ಲ? ಹಾ. ರೈಟ್. ಅದೇ ಗೊತ್ತಾಯ್ತು ಸರ್. ಪ್ಯಾಂಟು, ಜುಬ್ಬ, ಮೀಸೆ, ದಾಡಿ ಗೊತ್ತಾಯ್ತು. ಹುಡ್ಕೊ ಬಂದ್ಬಿಡ್ತೀನಿ. 420 ನೀನ್ ನನ್ನಿಂದ ಬಾಕ್ಕುಂಟಿ. ಸರಿಯಾಗಿ ನೋಡು, ಎಲ್ಲ ಕಡೆ ನೋಡ್ತಾ ಬಾ. ಎಲ್ಲಿ ಹೋಗ್ತಾನ ನನ್ನ ಮಗ? ಕಣ್ ಕಾಣೋದಿಲ್ವೇನ್ರಿ? ಲೇ ತಮ್ಮ ಬಾರ ಇಲ್ಲಿ. ಸರ್ ಏನೋ ಗಳಗಳಗಳ ಅಂತಿಯಲ್ಲ ಕನ್ನಡದಲ್ಲಿ ಹೇಳ. ಸ್ಟೇಷನ್ ಪಾನ್ ಬಿಡ ಬೀಡಿ ಸಿಗರೆಟ್ ಮಾಡಕ್ ಲೈಸೆನ್ಸ್ ತಗೊಂಡಿದ್ಯಾನ? ಇಲ್ಲ ಚಕ್ರಿನ ಹಾಗೆ ಹೊಡಿತಾ ಇದೆಯೋ? ಪರ್ಮಿಷನ್ ಇರ್ಕೆ ಸರ್. ಹಂಗಿದ್ರೆ ಮಾರ್ಕು. ಏನಲ್ಲೇ ಒಂದ್ ಪಾನ್ ಬೀಡ ಕೊಡು. ಆಯ್ತಾ? ಚಲೋ ಆಯ್ತಾ? ಚಲೋ ಆಯ್ತಾ? ಏನಲ್ಲೇ ಇನ್ನೊಂದ್ ಪಾನ್ ಬೀಡ ಕೊಡು. ಏನಲ್ಲೇ ಒಂದು ಬೀಡಿ ಪಾನ್ ಬೀಡ ಕೊಡು. ಕುಡಿತಾ ಪೆಟ್ಟಿ ಹಿಡ್ಕೋ ಕೊಡು. ಅಯ್ಯೋ ಚಲೋ ಆಯ್ತಪ್ಪ ಇಲ್ಲ. ಸರ್ 75 ಪೈಸಾ ಹಾಕಿ ಸರ್. ಏನಂದೆ? 75 ಪೈಸಾ ಸರ್. ಏನೋ 75 ಪೈಸಾ ಏನೋ ಸರ್? ಯಾಕೋ ಮಗ್ರಿ ನಿನ್ ಮೈ ಕಡಿಯುತ್ತೇನೋ? 75 ಪೈಸಾ ಕೊಡ್ಬೇಕೇನೋ? ನನ್ ಸರ್ವಿಸ್ ನಲ್ಲಿ ಕೊಟ್ಟಿಲ್ಲ, 75 ಪೈಸಾ ಕೊಟ್ಟು ಬಿಡ್ತಾರೆ. ಬಿದ್ದಿರಲೇ ಏನೋ ಮಕ ನೋಡ್ತೀಯಾ? 75 ಪೈಸಾ ಕೊಟ್ಟು ಬಿಡ್ತಾರೆ. 75 ಪೈಸಾ ಇವರಪ್ಪ ಕೊಟ್ಟಿದ್ದ ನಮ್ಗೆ. ಬಿದ್ದಿರಲೇ 420 ಏನಪ್ಪ ಖರೆ ಪ್ಯಾಂಟು ಬಿಳಿ ಜುಬ್ಬ ಸಿಕ್ಕದ್ ನಾವು? ಪ್ಲಾಟ್ಫಾರ್ಮ್ ಅಷ್ಟೇ ಅಲ್ರಿ, ಸಂದಿ ಮೂಲಿ ಎಲ್ಲ ಕಡೆ ಹುಡುಕಿದೀವ್ರಿ. ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲ ಸಿಗ್ಲಿಲ್ರಿ. ಏನೋ ಹಾಯ್ ಖಾನವಿ ಅಲ್ಲಿ ಹುಡುಕಿದೀವ್ರಿ, ಅಲ್ಲಿನೂ ಸಿಗ್ಲಿಲ್ರಿ. ಇಲ್ಲ ಅವನು ಎಲ್ಲೆಲ್ಲೂ ಸಿಗ್ಲಿಲ್ರಿ. ಏನಪ್ಪ ತಮ್ಮ 420 ನೀನು ಎಲ್ಲಾ ಕಡೆ ಹುಡ್ಕೊಂಡ್ ಬಂದ್ಯಾ? ಎಲ್ಲ ಹುಡ್ಕೋದೇನ್ರಿ, ಎಲ್ಲೂ ಸಿಗ್ಲಿಲ್ರಿ. ಲೈಟ್ 220 ಇನ್ನೊಂದ್ಸಲ ಪ್ಲಾಟ್ಫಾರ್ಮ್ ಅಲ್ಲೆಲ್ಲ ನೋಡೋಣ, ಹೊರಗಡೆ ಸ್ವಲ್ಪ ನೋಡೋಣ.
ಇಲ್ಲ ಅಂತ ಸಾಹೇಬ್ರಿಗೆ ಹೇಳ್ಬಿಡೋಣ ಅಷ್ಟೇ. ಒಳ್ಳೆ ನನ್ನ ಮಗ ಇಲ್ಲ ಅವ್ನು ನೋಡಿ ಇಲ್ಲಿ. ಲೈ ಎಲ್ಮಲೈ ಏಳಮಲೈ ಎಲ್ಮಲೈ ಮೇಲೆ ಯಾಕ್ರಿ ಯಾಕೆ ನಮ್ ನಿದ್ದೆ ಹಾಳಾಗತ್ತೀರಿ? ಒಳ್ಳೆ ದನಕ್ ಕಿವ್ದಂಗ್ ಕಿವ್ಯಾಗತ್ತೀರಲ್ಲ. ಅಲ್ರಿ ಕರ್ನಾಟಕ ಎಕ್ಸ್ಪ್ರೆಸ್ ಹೊಟ್ಟೋಯ್ತು, ಅದ್ರಲ್ಲಿ ನೀವು ಹೋಗ್ತೀರೇನೋ ಅಂತ ನೀವು ಎಚ್ಚರ ಮಾಡ ಅನ್ಕೊಡ್ರಿ ಅಷ್ಟೇ ರೀ. ನಾ 11:15 ಗಾಡಿಗೆ ಹೋಗವ, ಬಿಜಾಪುರಕ್ಕೆ ಹೋಗವ. ಹಾ ಯಾವಾಗ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು, ಹ್ಯಾಂಗ್ ಹೋಗ್ಬೇಕು ನಮ್ಗೆಲ್ಲ ಗೊತ್ತೈತಿ. ತಿಳಿದಿಲ್ಲ, ನೀವು ನಮ್ಗೆ ಹೇಳ್ಬೇಕಾಗಿಲ್ಲ. ಸರಿ ರೀ. ಓರ್ ಕಡೆ ಸರಿ ರೀ, ನಿದ್ದೆ ಹಾಳ್ ಮಾಡಕ್ ಬರ್ತಾನೆ ನಿದ್ದೆ. ಆಯ್ತಪ್ಪ. ಈ ಪೊಲೀಸ್ನವ್ರು ಒಂದು ಕಾರಣ. ಇಲ್ಲ 420 ಇಲ್ಲೂ ಮಕ್ಕೆ ಮಂಗಳಾರತಿ ಆಯ್ತಲ್ಲ. ಲೈಟ್ 220 420 ಸಾರೆ ಯಾಕೆ ನೋಡ್ರು? ನಾವು ಕೆಟ್ಟ ಹೆಸರು ಬರಬಾರ್ದು. ಸಾರ್ ಇಲ್ಲಿ ಮಲಗಿದ ನೋಡಿ ಸಾರ್. ಇಲ್ಲಿ ಮಲಗಿದಾನೆ. ಸೋಮ್ನಿರೋ, ನನಗೆ ಡಿಸ್ಟರ್ಬ್ ಮಾಡಬೇಡ. ಸಾರ್ ಕರಿ ಪ್ಯಾಂಟ್ ನವನು ಸಾರ್. ತುಂಬಾ ಸತಾಯಿಸಿದ್ದ ನನ್ನ ಮಗ. ಲೇ ಇನ್ನು ಯಾರು ಅಂತ ಸರಿಯಾಗಿ ಗೊತ್ತಾಗ್ತಿಲ್ಲ. ನಾ ಸ್ವಲ್ಪ ಹಿಂದೆ ನಿಂತಿರ್ತೇನೆ. ನೀನ್ ಬಾರೋ. 420 ಬಾ ಎತ್ತವನ. ನಾ ಹಿಂದೆ ನಿಂತಿರ್ತೇನೆ. ಆಕ್ಸಿಡೆಂಟ್ ಮಾಡಿ ಇಲ್ಲಿ ಬಂದಲ್ಲ ಕಡೆ. ಮಾಡೋದು ಮಾಡಿಬಿಟ್ಟು ಇಲ್ಲಿ ಬಂದ್ ಮಲಗಿದೇನೋ. ಏನೋ ತಮ್ಮ, ಹುಡುಗಿ ಆಕ್ಸಿಡೆಂಟ್ ಮಾಡಿಬಿಟ್ಟು KMC ಹೋಗದು ಹೇಗಾದ್ರೂ ತಪ್ಪಿಸ್ಕೊಂಡು ಓಡೋಬೇಕು ಅಂತ ಮಾಡಿದ್ದೇನೋ ಮಗನೇ? నేనేమి చేయలేదు అయ్య గారు, నేను భిక్షగాడు. ಭಿಕ್ಷುಕಾಡು ಆಗಿದ್ರೆ ಈ ಜುಬ್ಬ ಈ ಪ್ಯಾಂಟ್ ಎಲ್ಲಿಂದ ಬರ್ತಾ ಇತ್ತೋ ಮಗನೇ? ಹೆಂಗ್ ಬರ್ತಾ ಇತ್ತೋ ಮಗನೇ? ఎవరు ఇచ్చారు అయ్య గారు? ನೋಡಿದ್ರ ಮಾಡೋದು ಮಾಡಿಬಿಟ್ಟು ಹೆಂಗ ಹೊಡಿಬೇಡ. ಏನೋ ತಮ್ಮ, ಇವನು ಓಡೋದು ಮೈ ಕೈ ನೋಯಿಸ್ಕೊಳ್ಳೋದಕ್ಕಿಂತ ಮೊದಲು ಡಾಕ್ಟರ್ ಹತ್ರ ತಗೊಂಡು ನಿಲ್ಸಿ, ಅವ್ರು ಏನಾದ್ರು ಹೂ ಅಂದ್ರೆ ಆಮೇಲೆ ಇವ್ನು ರಿಪೇರಿ ಮಾಡೋಣ. ಕರ್ಕೊಂಡು ನಡೀರಿ, ಇವನಿಂದ ನಡೀರಿ ಸುಮ್ನೆ. ಇನ್ಸ್ಪೆಕ್ಟರ್, ಇವರಲ್ಲಿ ಯಾರು ಇಲ್ಲ. ಇನ್ಸ್ಪೆಕ್ಟರ್, ನಾವೇನ್ ತಪ್ಪು ಮಾಡಿದ್ವಿ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಸಾರಿ ಮಿಸ್ಟರ್, ಒಬ್ರು ಆಕ್ಸಿಡೆಂಟ್ ಆದ ಹುಡುಗಿನ ತಂದು ಹಾಕಿ ತಪ್ಪಿಸ್ಕೊಂಡು ಓಡ್ ಹೋಗಿದ್ದಾರೆ. ಅವರು ನಿಮ್ಮ ಹಾಗೆ ಡ್ರೆಸ್ ಮಾಡಿದ್ರು ಅಂತ ಡಾಕ್ಟರ್ ಹೇಳಿದ್ರು. ಅದಕ್ಕೋಸ್ಕರ ನಿಮ್ಮನ್ನು ಹಿಡ್ಕೊಂಡು ಬಂದಿದ್ದಾರೆ. ಸಾರಿ ಫಾರ್ ದಿ ಟ್ರಬಲ್. ನೀವಿನ್ನು ಹೋಗಬಹುದು. ಆಲ್ ರೈಟ್. ನೋಡಿದ್ರ ಡಾಕ್ಟರ್, ಒಬ್ಬ ಅಪರಾಧಿಗೋಸ್ಕರ ಎಷ್ಟು ಜನ ನಿರಪರಾಧಿಗೆ ನಾವು ತೊಂದರೆ ಕೊಡಬೇಕಾಗುತ್ತೆ. ಎಸ್ ಇನ್ಸ್ಪೆಕ್ಟರ್, ಆದ್ರೆ ಆ ಹುಡುಗಿ ಎಕ್ಸ್ಟೆಂಟ್ ಮಾಡಿದಾರನ, ಅವಳು ವಾರಸ್ದಾರನ ಕಂಡು ಹಿಡಿಯೋದು ಹೇಗೆ ಅಂತ. ಡೋಂಟ್ ವರಿ ಡಾಕ್ಟರ್, ಅಪರಾಧಿ ಸದ್ಯಕ್ಕೆ ತಪ್ಪಿಸಿಕೊಂಡ್ರು ಒಂದಲ್ಲ ಒಂದು ದಿವಸ ಕಾನೂನಿಗೆ ಶರಣಾಗಲೇಬೇಕು. ನಾನು ಹೇಳಿದ್ನಲ್ಲ, ಅವನೇ ಇವನು. ಏನ್ರಿ, ಆಕ್ಸಿಡೆಂಟ್ ಆದ ಹುಡುಗಿ ನೀವೇನ್ರಿ ಕರ್ಕೊಂಡು ಬಂದದ್ದು? ಹೌದು. ಹಾಗಾದ್ರೆ ಇಷ್ಟೊತ್ತು ತಪ್ಪಿಸ್ಕೊಂಡು ಎಲ್ಲಿ ಹೋಗಿದ್ರಿ?
ತಪ್ಪಿಸ್ಕೊಂಡು ಓಡೋ ಹಾಗಿದ್ರೆ ಪುನಃ ನಾನೇ ಬರ್ತಾ ಇದ್ದೆ. ನಿಮ್ಮಿಂದ ಅನ್ಯಾಯವಾಗಿ ಎಷ್ಟು ನಿರಪರಾಧಿಗಳಿಗೆ ತೊಂದರೆ ಆಯ್ತು ಗೊತ್ತಾ? ಸಾರಿ ಇನ್ಸ್ಪೆಕ್ಟರ್, ತೊಂದರೆ ಆಗಿದ್ದಕ್ಕೆ ಕ್ಷಮಿಸಿ. ನಾನು ಆ ಹುಡುಗಿ ತಂದೆ ತಾಯಿಗಳನ್ನ ಕರ್ಕೊಂಬರಕ್ ಹೋಗಿದ್ದೆ. ಇವರೇ ಇನ್ಸ್ಪೆಕ್ಟರ್ ತಂದೆ ತಾಯಿಗಳು. ಇವ್ರು ನಂಗೆ ಸಿಗದೆ ಹೋಗಿದ್ದಿದ್ರೆ ನಿಮ್ ಕಣ್ಗೆಲ್ಲ ನಾನೇ ಅಪರಾಧಿಯಾಗಿ ಕಾಣ್ತಾ ಇದ್ದೆ. ಇವ್ರು ಹೇಳೋದು ಖರೆ ರೀ. ಆಯ್ಸಿ, ಹಾಗಾದ್ರೆ ನೀವ್ಯಾರು? ಇವ್ರಿಗೂ ನಿಮಗೂ ಏನ್ ಸಂಬಂಧ? ಆಕ್ಸಿಡೆಂಟ್ ಆದ ಹುಡುಗಿನ ಎಲ್ಲಿಂದ ತಂದ್ರಿ? ಹೇಗೆ ತಂದ್ರಿ? ಯಾಕೆ ತಂದ್ರಿ? Hello? Trunk call from Bombay? Yes. Chief Engineer Dan speaking. Hello, Sharma ji, namaste. हाँ हाँ ಎಲ್ಲ ರೆಡಿ ಆಗಿದೆ. ನಾಳೆನೇ ಡೆಲಿವರಿ ಕೊಟ್ಬಿಡ್ತೀವಿ. ಡೋಂಟ್ ವರಿ. ಓಕೆ? ಬಾಯ್. ಹಲೋ, ನೋಡಿ, ಬಾಂಬೆಯಿಂದ ಶರ್ಮಾಜಿ ಅವರು ಟ್ರಂಕ್ ಕಾಲ್ ಮಾಡಿದ್ರು. ನಾಳೆನೇ ಡೆಲಿವರಿ ಕೊಡಬೇಕು. ಎಸ್, ಥ್ಯಾಂಕ್ ಯು. ಹಾಯ್ ಸುಮಾ, ಈಗ ಬಂದ್ರಾ? ಎಲ್ಲಿ ನಮ್ಮ ಬ್ರೂಸ್ಲಿನ ಕಾಣ್ತಿಲ್ವಲ್ಲ, ಎಲ್ಲೋಗಿದ್ದಾನೆ? ನಿಮಗೆ ಫ್ಯಾಕ್ಟ್ರಿ ಒಂದಿದ್ರೆ ಬೇರೆ ಏನು ಕೆಲಸ ಇಲ್ಲ, ಎಲ್ಲ ಮರ್ತು ಬಿಡ್ತೀರಿ. ವಾಟ್ ಹ್ಯಾಪನ್? ಬ್ರೂಸ್ಲಿನೇ ಕೇಳಿ ಹೇಳ್ತಾನೆ. ಎಲ್ಲಿದ್ದಾನೆ? ಡೈನಿಂಗ್ ಟೇಬಲ್ ಮೇಲೆ ಕೂತಿದ್ದಾನೆ. ಹಾಯ್ ಬ್ರೂಸ್ಲಿ. ಹಲೋ ಬ್ರೂಸ್ಲಿ, ಏನು ಬಹಳ ಸೀರಿಯಸ್ ಆಗಿದ್ದೀರಲ್ಲ, ವಾಟ್ ಇಸ್ ದಿ ಮ್ಯಾಟರ್? ಸುಮಾ,
ನಮ್ಮ ಬ್ರೂಸ್ಲಿಯಾಗಿ ಇವತ್ತು ನಮ್ಮಲ್ಲಿ ಇಷ್ಟೊಂದು ಕೋಪ? ಅದೇ ಬೆಳಿಗ್ಗೆ ಪ್ರೋಗ್ರಾಮ್ ಫಿಕ್ಸ್ ಮಾಡಿ ತಪ್ಸಿದ್ರಲ್ಲ ಅದಕ್ಕೆ. ನಾನೇ ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ದೆ. ಸ್ವಾಮಿ, ನಮ್ಮಿಂದ ಅದೇನು ಅಪರಾಧ ಇದೆ ಹೇಳಬೇಕು. Don't talk to me, Dad. ವೈ, ವಾಟ್ಸ್ ದ ಮ್ಯಾಟರ್? ಬೆಳಿಗ್ಗೆ ಬ್ರೂಸ್ಲಿ ಪಿಕ್ಚರ್ ತೋರಿಸ್ತೀನಿ ಅಂತ ತೋರಿಸ್ಲಿಲ್ಲ. ಮತ್ತೆ ಬಿಟ್ಟಲ್ಲ. ಈ ಟೈಮ್ ಎಷ್ಟು? 5:30 ಗಂಟೆ ಆಗಿದೆ. ಕಮಾನ್, ನೀನು ಟಿಫನ್ ಮಾಡ್ಕೋ, ಕರ್ಕೊಂಡು ಹೋಗ್ತೀನಿ. ಓಕೆ? ಡ್ಯಾಡಿ 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 ನಿಮಗೆ ಖಂಡಿತವಾಗ್ಲೂ ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ. ಎಲ್ಲಿ? ಕಾಫಿ ಕೊಡು. ಅಮ್ಮ ಕೊಡ್ತಾಳೆ. ಏನೋ? ರೇ ತುಂಟ, ಸುಮ್ಮನಿರೋ. ನಿಮ್ ತಮಾಷೆ ಸಾಕ್ ಮಾಡಿ. ಟಿಫನ್ ಕಾಫಿ ತರ್ತೀನಿ. ಸರಿ. ಅಲ್ರಿ, ನಾವು ನಾಳೆ ನೀವು ಊರಿಗೆ ಹೋಗ್ಬೇಕು. ಲೀವ್ ಹಾಕಿದಿರ ತಾನೆ? ಲೀವ್ ಹಾಕಿದೀನಿ ಅಂತ ಅದೆಷ್ಟು ಸಲ ಹೇಳಿದ್ರು ಮತ್ತೆ ಕೇಳ್ತಿರ್ತೀಯಲ್ಲ. ಹಲೋ, ಟ್ರಂಕಲ್ ಫ್ರಮ್ ಬಾಂಬೆ. ಹಲೋ,
ಗುಡ್ ಮಾರ್ನಿಂಗ್ ಸರ್, ಹೌ ಆರ್ ಯು? ಫೈನ್, ಥ್ಯಾಂಕ್ ಯು. ಆಗಿದೆ ಸರ್. ಶರ್ಮಾಜಿ ಅವರಿಗೆ ನೆನ್ನೆ ಡೆಲಿವರಿ ಕೊಟ್ಬಿಟ್ಟಿದ್ದೀನಿ. ಏನ್ ಸರ್, ನೀವು ನಾಳೆನೇ ಬರ್ತಾ ಇದ್ದೀರಾ? ಏನಿಲ್ಲ, ನಾಳೆ ನಮ್ಮ ರಿಲೇಟಿವ್ ಒಬ್ರದ್ದು ಮದುವೆ ಇತ್ತು. ಓಕೆ ಸರ್, ನಾನು ನಿಮ್ಗೋಸ್ಕರ ವೆಯ್ಟ್ ಮಾಡ್ತೀನಿ. ಓಕೆ ಸರ್, ವೆಯ್ಟ್ ಮಾಡ್ತೀನಿ. ಓಕೆ, ಬಾಯ್. ಯಾರ್ದ್ರಿ ಅದು ಫೋನು? ಏನಂತೆ? ಸುಮಾ, ನಂಗೆ ಮದುವೆ ಬರೋಕ್ಕಾಗಲ್ಲ. ಯಾಕೆ? ನಾಳೆ ನಮ್ಮ ಡೈರೆಕ್ಟರ್ ಬರ್ತಾ ಇದ್ದಾರೆ. ಏನೋ ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡೋದಿದೆಯಂತೆ. ಇಲ್ಲಿ ನನ್ನ ಪ್ರೆಸೆನ್ಸ್ ತುಂಬಾ ಮುಖ್ಯ. ಏನ್ ಮಾಡೋದು? ನೀನಾಗ ಡಲ್ ಆಗ್ತಿದ್ಯಾ? ನೀನು ರಾಜಿ ಲತಾ ಹೋಗಿ ಬನ್ನಿ. ನೀವು ಮದುವೆಗೆ ಬರ್ದೇ ಇದ್ರೆ ನಮ್ಮ ಅಣ್ಣನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ನಂಗೆ ತುಂಬಾ ಸಂತೋಷ ಆಗುತ್ತೆ ಅಲ್ಲ. ಏನೋ ಬಹಳ ದಿನಗಳ ನಂತರ ನಿಮ್ಮ ಅಣ್ಣನ ಜೊತೆ 2 ದಿನ ಜಾಲಿಯಾಗಿ ಕಾಲ ಕಳ್ಕೊಂಡ್ ಬರ್ಬೋದು ಅನ್ಕೊಂಡಿದ್ದೆ. ಅದ್ರೇನ್ ಮಾಡೋದು? ಇಲ್ಲಿ ಟ್ರಂಕಾಲ್ ಬಂದ್ಮೇಲೆ ನಾನು ಇಲ್ದಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಸರಿ ಬಿಡಿ, ನೀವು ಹೋಗ್ದಿದ್ರೆ ನಾವು ಹೋಗಲ್ಲ. ಸುಮಾ, ಒಳ್ಳೆ ಎಲೆ ಮಕ್ಕಳ ತರ ಆಡ್ತಿಯಲ್ಲ. ಪ್ಲೀಸ್, ಇನ್ನೊಂದ್ಸಲ ಒಟ್ಟಿಗೆ ನಾವೆಲ್ಲ ಖಂಡಿತ ಹೋಗ್ಬೇಡ. ಬೇಜಾರು ಮಾಡ್ಕೋಬೇಡ. ಎಲ್ಲಿ ಲತಾ, ರಾಜಿ ರೆಡಿನಾ? ಲತಾ ಕಾಲೇಜ್ಗೆ ಹೋಗಿದ್ದಾಳೆ, ರಾಜಿ ರೆಡಿ ಆಗಿದ್ದಾನೆ. ಡ್ಯಾಡಿ, ನಾನ್ ರೆಡಿ. ಗುಡ್ ಮೈ ಸನ್. ನೋಡು, ನಾವಿಬ್ರು ಹೇಗೆ ರೆಡಿ ಆಗಿದ್ದೀವಿ. ನೀನ್ ಮಾತ್ರ ಮೋದಿ ಹೇಗೆ ಕೂತಿದ್ಯಾ? ಎಲ್ಲಿ ನಗು. ದಟ್ಸ್ ಲೈಕ್ ಎ ಪ್ರೌಡ್ ಲೇಡಿ. ಚಲೋ. ಸುಮಾ, ಕಾರಲ್ಲಿ ಲಗೇಜ್ ಎಲ್ಲ ಇಟ್ಟಾದ್ರೂ ನಿನ್ ಮೇಕಪ್ ಮುಗಿಲಿಲ್ಲ. ನೀವು ಬಂದಿದ್ರೆ ಚೆನ್ನಾಗಿತ್ತು. ಆಯ್ತು ಮಾರಾಯ್ತಿ, ನೀನ್ ಮೊದಲು ಕಾರ್ ಹತ್ತು. ನಮ್ ಡೈರೆಕ್ಟರ್ ಬಂದು ಹೋದ್ ಕೂಡ್ಲೆ ನಾನು ಬಂದ್ಬಿಡ್ತೀನಿ. ನಿಜವಾಗ್ಲೂ? ನಿಜವಾಗ್ಲೂ, ನಿನ್ ನಾಣೆ ಆಗ್ಲು. ಸದ್ಯ ಅಲ್ಲಿ ಬಿಟ್ಟಿಯಲ್ಲ. ಅದ್ ಸರಿ, ಲತಾ ಎಲ್ಲಿ? ಡ್ಯಾಡಿ, ಲತಾ ಆಂಟಿ ಆಗಲೇ ಕಾರಲ್ಲಿ ಕೂತ್ ಬಿಟ್ಟಿದ್ದಾಳೆ. ಹೌದಾ? ಅವಳಿಗೆ ನಮ್ಗಿಂದ ಅರ್ಜೆಂಟು. ನಡೀರಿ. ಖಂಡಿತ ಬರ್ತಿರ್ತಾನೆ. ಖಂಡಿತವಾಗ್ಲೂ ಬರ್ತೀನಿ. ಲೇ ರಾಜಿ, ಹುಷಾರಾಗಿರೋ, ಅಲ್ಲಿ ಇಲ್ಲಿ ತುಂಟನ ಮಾಡಬೇಡ. ಹೋಗ್ಬಿಡ್ತೀನಮ್ಮ. ಹೋಗ್ಬರ್ತೀನಣ್ಣ. ಹೋಗ್ಬಿಡ್ತೀಯ ರಾಜಿ? ಸುಮಾ, ಟಾಟಾ ಡ್ಯಾಡಿ. ಟಾಟಾ, ಬಾಯ್. ಡ್ರೈವರ್, ನೀನ್ ಹೋಗಪ್ಪ. 40 ಮೇಲೆ ಹೋಗ್ಬೇಡ, ಹುಷಾರಾಗಿ ಹೋಗು. ಸರಿ ಸರ್. ಡ್ಯಾಡಿ ಟಾಟಾ. ಟಾಟಾ. ಲತಾ, ಹುಷಾರಾಗಿ ನೋಡ್ಕೊಮ್ಮ, ಇವನ್ನ ಗಲಾಟೆ ಮಾಡಿ ಬಿಡ್ಬೇಡ. Hello. Yes. Chief Engineer Dan speaking. What?
ಮಳೆ ಇಲ್ಲ ಬೆಳೆ ಇಲ್ಲ ಜಾಸ್ತಿ ಆಗಿ ನೋಡ್ರಿ ಬಹಳ ಮಂದಿ ಸೇರಿದ್ರಲ್ಲ ಏನ್ ಮಾಡಕ್ಕಾಗತ್ತೆ ಎಲ್ಲ ಬಂದು ನಾನು ಹೋಗಿದ್ದೆ ಹಂಗೆ ಆಗತ್ತೆ ಮೊನ್ನೆ ನಾನು ಹೋಗಿದ್ದೀರಿ ಹೌದು ಏನ್ ಮಾಡಕ್ಕಾಗುತ್ತೆ ಬಿಡ ಅದೆಲ್ಲ ಇದ್ದಿದ್ದೆ ಯಾರೇ ಯಾರೇ ಏನ್ ನಿನ್ನ ಹೆಸರು ಏನೋ ನಮ್ಗೆ ಹೌದು ಇವನ್ ಯಾವ ಸೀರೆ ಕಂಡು ಸೇರ ಯಾರಿಂದ ಕೆಳಕಲ್ ಬಿಡ್ತಿರೋ ನನ್ನ ಮಗನ ಹೋಗಾಚೆ ಮಜಾ ನನ್ನ ಮಗನೇ ದೊಡ್ಡ ಮಳೆ ಬರೋಂಗೋ ತಮ್ಮ ಬರ್ಬಾರ್ದಾ చూడండి बरसात नहीं तो किसाना तड़प रहे हाथ नहीं मारने छोड़ो अड़िया बाबा आज मजा ನಾ ಯಾವಾಗ ನೋಡಿದೆ ನಂಬೋದು ನನ್ನೂ ನಂಬೋದು ಗಾಡಿ ಅದ್ಯಾಕ್ ನಿಂತೋಯ್ತು ತಮ್ಮ ಯಾರ್ದೋ ಆಕ್ಸಿಡೆಂಟ್ ಆದಂಗೈತಿ ತಡೀರಿ ನೋಡ್ಕೊಂಡ್ ಬರ್ತೀನಿ ಅಯ್ಯೋ ಜೀವನೇ ಹೋದಂಗೈತಿ ಹೌದಪ್ಪ ಬಲಗಾಲ ಮೇಲೆ ಗಾಡಿ ಹರಿದದೆ ಎರಡು ಕಾಲಲ್ಲೂ ರಾಮ ರಕ್ತ ಸುರಿತೈತಲ್ಲಪ್ಪ ಕೊಂಚ ನನ್ನ ಮಗನ ಇವನು ಗೊತ್ತಾಗಾಯ್ತು ದೊಡ್ಡ ಮನುಷ್ಯ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳ ಇವನ
ಇನ್ನೂ ಜೀವ ಇದೆ. ಅದಕ್ಕೆ ನಾವೇನ್ ಮಾಡೋಣ ಅಂತೀರಿ? ಇಲ್ಲೇ ಎಲ್ಲಾದ್ರೂ ಪಕ್ಕದಲ್ಲಿ ಡಾಕ್ಟರ್ ಇದ್ರೆ ಟ್ರೀಟ್ಮೆಂಟ್ ಮಾಡ್ಬೋದು. ಪಕ್ಕದಲ್ಲೇ ಒಬ್ಬ ಡಾಕ್ಟರ್ ಇದ್ದಾರೆ, ನಾವು ಅಲ್ಲಿಗೆ ತಗೊಂಡು ಹೋಗೋಣ. ಸರಿ, ಹಾಗಾದ್ರೆ ತಡ ಮಾಡಬಾರ್ದು. ಬೇಗ ಹೋಗ್ಬೇಕು, ನೀವು ಡೋರ್ ತೆಗೀರಿ. ಬನ್ನಿ ಸ್ವಾಮಿ, ಸ್ವಲ್ಪ ಹೆಲ್ಪ್ ಮಾಡಿ. ಹಾ, ಸ್ವಲ್ಪ ಹಿಡ್ಕೊಳಪ್ಪ, ಸ್ವಲ್ಪ. ಹಾ, ಇದ್ದೀನಲ್ಲ ಸರ್. ಇಲ್ಲಪ್ಪ, ಈಗ ಬಂದ್ರೆ ಕಷ್ಟ. ನನಗೆಲ್ಲ ಗೊತ್ತಿದೆ, ಸುಮ್ಮನೆ ಕುತ್ಕೊಂಡ್ರೆ. ಡ್ರೈವರ್, ಸ್ವಲ್ಪ ಇಟ್ಕೊಳಪ್ಪ. ಡಾಕ್ಟರ್ ಇದ್ದಾರಾ? ಇದ್ದಾರೆ. ಏನ್ ಬೇಕಾಗಿತ್ತು? ಬೇಗ ಕರೀರಿ. ಸರಿ. ಡ್ರೈವರ್, ಸ್ವಲ್ಪ ಹೆಲ್ಪ್ ಮಾಡಪ್ಪ. ಏನಾಗಿದೆ? ಆಕ್ಸಿಡೆಂಟ್ ಆಗಿದೆ. ಹಾಗಾದ್ರೆ ನೀವು ಗವರ್ಮೆಂಟ್ ಹಾಸ್ಪಿಟಲ್ ತಗೊಂಡು ಹೋಗ್ಬೇಕಾಗತ್ತೆ. ಅದಿರ್ಲಿ, ಮೊದಲೇನಾಗಿದೆ ನೋಡಿ. ನೋಡಿ,
ಸೀರಿಯಸ್ ಆಗಿದೆ. ಇದು ಪೊಲೀಸ್ ಕೇಸ್ ಆಗುತ್ತೆ. ಓ, ಇವರೇನಾ ಆಕ್ಸಿಡೆಂಟ್ ಮಾಡಿ ಡ್ರೈವರು? ನಾನು ಯಾಕೆ ಸ್ವಾಮಿ ಮಾಡ್ಲಿ ಆಕ್ಸಿಡೆಂಟ್? ನಾನು 15 ವರ್ಷ ಸರ್ವಿಸ್ನಾಗೆ ಒಂದು ಕೋಳಿ ಮೇಲೆ ಸಹಿತ ಗಾಡಿ ಹಾಯಿಸ್ಲಿಲ್ಲ. ಇವರೆಲ್ಲ ಒತ್ತಾಯ ಮಾಡಿದ್ರು ಅಂತ ಹೇಳಿ ನನ್ ಟ್ರಕ್ನಾಗ ಹಾಕೊಂಡ್ ಬಂದೆ. ಹೌದು ಡಾಕ್ಟರ್, ಇವರು ಆಕ್ಸಿಡೆಂಟ್ ಮಾಡಲಿಲ್ಲ, ಯಾರೋ ಮಾಡಿ ಹೊರಟೋಗಿದ್ರು. ರಸ್ತೆ ಪಕ್ಕದಲ್ಲಿ ಪ್ರಜ್ಞೆ ತಪ್ಪಿದ್ದಕ್ಕೆ ನೋಡಿ ನಾವೇ ಇವ್ರನ್ನ ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಬಂದ್ವಿ. ಹೌದೌದು. ಏನೇ ಆದ್ರೂ ನಾನು ಈ ಕೇಸ್ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಇಲ್ಲಿವರೆಗೂ ತರಲೇಬಾರ್ದಾಗಿತ್ತು. ಸಾಯೋರ್ನ ಬದುಕಿಸೋದು ತಪ್ಪಾ ಡಾಕ್ಟರ್? ತಪ್ಪು ಅಂತ ನಾನು ಹೇಳೋದಿಲ್ಲ. ಆದ್ರೆ ಆಕ್ಸಿಡೆಂಟ್ ಆದ ಅಥವಾ ಮರ್ಡರ್ ಆದ ಕೇಸ್ಗಳನ್ನ ಹ್ಯಾಂಡ್ ಮಾಡ್ಲಿಕ್ಕೆ ಹೋದ್ರೆ ನಾವೇ ಪೇಚಿಗೆ ಕೊಡ್ಬೇಕಾಗತ್ತೆ. ಇದ್ರ ಅನುಭವ ನನಗೆ ಚೆನ್ನಾಗಿದೆ. ಐ ಆಮ್ ವೆರಿ ಸಾರಿ. ಪ್ಲೀಸ್ ಟೇಕ್ ದಿಸ್ ಕೇಸ್ ಫ್ರಮ್ ಹಿಯರ್. ನೀವೇ ಹೀಗೆ ಹೇಳಿದ್ರೆ ಹೇಗೆ ಡಾಕ್ಟರ್? ಇಟ್ ಇಸ್ ಎ ಪೊಲೀಸ್ ಕೇಸ್. ಐ ಕಾಂಟ್ ಹೆಲ್ಪ್ ಯು ಜೆಂಟಲ್ಮನ್. ಬೇಕಾದ್ರೆ ಸರ್ಕಾರಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ಬೋದು. ಅದು ಯಾಕೆ ಡಾಕ್ಟರ್? ಇಲ್ಲಿ ಇದನ್ನ ಯಾವ ಡಾಕ್ಟರ್ ಮುಟ್ಟೋ ಹಾಗಿಲ್ಲ. ಬೇಕಾದ್ರೆ ಹುಬ್ಳಿ KMCಗೆ ತೆಗೆದುಕೊಂಡು ಹೋಗಿ. ನನ್ಗೆ ಮುಂಚೆನೆ ಗೊತ್ತಿತ್ತು ಇಂಥ ಆಕ್ಸಿಡೆಂಟ್ ಕೇಸ್ ಮುಟ್ಟಬಾರದು ಅಂತ. ಬನ್ನಿ ಬನ್ನಿ, ನಮ್ಮ ಪಾಡಿಗೆ ನಾವು ಹೋಗೋಣ. ಎಲ್ಲಿ ಬಿದ್ದಿತ್ತು ಅಲ್ಲೇ ಬಿಟ್ಟು. ಚೇಚೆ, ಇಲ್ಲಿವರೆಗೂ ತಂದು ಪುನಃ ಅಲ್ಲೇ ತಗೊಂಡೋಗ್ಬಿಡೋದು ಯಾವ ನ್ಯಾಯ? ಹೌದ್ರಿ, ಈ ಏನ್ ಮಾಡ್ಬೇಕು ಅದನ್ನಾರ ಹೇಳ್ರಿ. ಹುಬ್ಳಿಲಿಂದ ಎಷ್ಟು ಮೈಲಿ? ಸುಮಾರು 16-18 ಮೈಲಿ. ಹಾಗಾದ್ರೆ ನಾವು ಆದಷ್ಟು ಬೇಗ KMC ಆಸ್ಪತ್ರೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡ್ಬಿಡೋಣ. ಇದೇನ್ ಸ್ವಾಮಿ ನಿಮ್ಗೆ ಹುಚ್ಚಿಗೆ ಚಿಡಿದಿದ್ಯಾ? ಈ ಆಕ್ಸಿಡೆಂಟ್ ಕೇಸ್ ನ ತೆಗೆದುಕೊಂಡು ಹೋಗಿ ನನ್ನ ಪೊಲೀಸ್ ಸ್ಟೇಷನ್ ಕೂರಿಸ್ಬೇಕು ಅಂತ ಮಾಡಿದ್ದೀರಾ? ಅಲ್ರಿ, ಈಗ ಇನ್ನೊಂದು ತಾಸಿಗೋ ಸಾಯೋ ಹಾಕಿನ ರಸ್ತೆ ಮೇಲೆ ಕಟ್ಕೊಂಡು ಹೋದ್ರೆ ಯಾರಾದ್ರೂ ಪೊಲೀಸರು ನೋಡಿದ್ರೆ ಹೆಂಗಪ್ಪ? ನಾನೇ ಮಾಡಿರ್ಬೇಕು ಅಂತ ನಾನು ಹೇಳಿದ್ರೆ ನಾನೇ ಯಾಕೆ ಸುಮ್ಮನೆ ಸಿಕ್ಕಾಕೋಬೇಕು? ಒಂದ್ ವೇಳೆ ಹಾಗೇನಾದ್ರು ಆದ್ರೆ ನಾವೆಲ್ಲ ಸಾಕ್ಷಿ ಹೇಳ್ತೀವಿ. ನೋಡಿ ಸ್ವಾಮಿ, ನೀವೇನು ಹೇಳಿದ್ರು ನಾನು ಒಪ್ಪೋದಿಲ್ಲ. ಅಂದ್ರೆ ಡಾಕ್ಟರ್ ಬೇರೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ನಾನು ಅರ್ಜೆಂಟ್ ಆಗಿ ಹುಬ್ಳಿಗೆ ಹೋಗಿ ಅನ್ಲೋಡ್ ಮಾಡಿ ತಿರ್ಗಾ ಲೋಡ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗ್ಬೇಕು. ನೋಡಿ, ಸುಮ್ಮನೆ ನನ್ ಯಾಕೆ ಸಾಯಿಸ್ತೀರಾ? ರಾಮು, ನಡೆಯ ಹೋಗೋಣ. ಹತ್ಕೊಳ್ಳಿ ಸ್ವಾಮಿ, ಹತ್ಕೊಳ್ಳಿ. ನೋಡಪ್ಪ, ನೀವ್ ಹೀಗ್ ಮಾಡೋದ್ರಿಂದ ನಾವೇ ಇವಳನ್ನ ಕೊಂದಾಗುತ್ತೆ. ಪಾಪ ಡ್ರೈವರ್ ಯಾಕ್ರಿ ಸಿಗಿಸ್ತೀರಿ? ಇವ್ರಿಗೆ ಏನು ಆಗದಿರೋ ಹಾಗೆ ನಾವು ನೋಡ್ಕೊಳ್ಳೋಣ. ನೋಡ್ರಿ, ಮೈ ಮೇಲೆ ಬಂದಾಗ ಯಾರು ಏನು ಹೇಳೋದಿಲ್ಲ. ಗೊತ್ತಿದ್ರು ಗೊತ್ತಿಲ್ದಂಗೆ ಎದ್ದು ಬಿಡ್ತಾರೆ. ಅಲ್ದೆ ಮಧ್ಯದಲ್ಲಿ ಸತ್ರೆ ಪೊಲೀಸರು ಸುಮ್ಮನೆ ಬಿಡ್ತಾರ? ಬಿಡೋದೇನು, ಎಳ್ಕೊಂಡೋಗಿ ಚೆನ್ನಾಗಿ ಓದಿತಾರೆ. ಅಲ್ಲ ಸ್ವಾಮಿ, ಸುಮ್ಮನೆ ಓದೇ ತಿನ್ನೋಕ್ ನಮ್ಗೇನು ಗ್ರಾಚಾರನ? ನೋಡಿ, ಒಂದು ಜೀವ ನಮ್ಮ ಸಣ್ಣ ಸಹಾಯದಿಂದ ಬದುಕೋ ಹಾಗಿದ್ರೆ ಅದನ್ನ ಉದಾಸೀನ ಮಾಡಿ ನಾವು ಹಾಗೆ ಬಿಟ್ಟು ಹೋದ್ರೆ ನಮ್ಮ ಮನುಷ್ಯತ್ವನೇ ಕಳ್ಕೊಂಡಾಗುತ್ತೆ. ಜೊತೆಗೆ ಆ ಪಾಪ ನಮ್ಮ ಬೆನ್ನಿಂದನೇ ಅಂಟ್ಕೊಂಡ್ ಬರುತ್ತೆ. ಸ್ವಲ್ಪ ವಿಚಾರ ಮಾಡಿ. ಇದು ಇವಳಿಗಾಗದೆ ನಿಮ್ ಒಡ ಹುಟ್ಟಿದ ಅಕ್ಕನಿಗೋ ತಂಗಿಗೋ ಆಗ್ಬಿಟ್ಟಿದ್ರೆ ನೀವ್ ಹೀಗೆ ಬಿಟ್ಟು ಹೋಗ್ತಿದ್ರಾ? ಮುಂದೆ ನಾವೇನ್ ಮಾಡೋಣ? ಇವಳನ್ನ ಟ್ರಕ್ಕಲ್ಲಿ ಹಾಕೊಂಡು ಹುಬ್ಳಿಗೆ ತಗೊಂಡು ಹೋಗೋಣ. ಅಕಸ್ಮಾತ್ ರಸ್ತೆಯಲ್ಲಿ ಸತ್ತು ಹೋದ್ರೆ ನಾವೆಲ್ಲ ಸೇರಿ ಪೊಲೀಸ್ ಸ್ಟೇಷನ್ ಹೋಗಿ ಸಾಕ್ಷಿ ಹೇಳೋಣ. ನೋಡಿ ಸ್ವಾಮಿ, ಎಲ್ರೂ ಸೇರಿ ಸಾಕ್ಷಿ ಹೇಳೋದಾದ್ರೆ ನಾನ್ ತಗೊಂಡ್ ಬರ್ತೀನಿ. ನೋಡ್ರಿ, ಯಾರು ಏನ್ ಬೇಕಾದ್ರೆ ಹೇಳ್ರಿ, ನಾನ್ ಮಾತ್ರ ಸಾಕ್ಷಿ ಗೀಕ್ಷಿ ಹೇಳೋದಿಲ್ಲ. ಕರಿಬೇಡಿ, ನೋಡಿ ಕರಿಬೇಡಿ. ನಾನೇ ಹೋದಿಲ್ರಿ. हम भी किसी को क्या नहीं बोलते, देखो सब तुम्हारा जिम्मेदारी है. देखो ड्राइवर साहब, तुम्हारी जिम्मेदारी लाना हो तो लाओ, नहीं तो हम जाको दूसरे का पकड़ते हैं. ಹೇಳಿದ್ರ ಸ್ವಾಮಿ ಇವ್ರ ಮಾತನ್ನ? ಇವರೇ ಹೀಗಂದ್ಮೇಲೆ ನಾನು ಯಾಕೆ ಸ್ವಾಮಿ ತಗೊಂಡ್ ಬರ್ಲಿ? ನೀನ್ ಏಕೆ ಹುಬ್ಳಿಯವ್ರು ಕರ್ಕೊಂಡ್ ಬರ್ದೇ ಇದ್ರೆ ನೀನೇ ಆಕ್ಸಿಡೆಂಟ್ ಮಾಡಿದೆ ಅಂತ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಏನ್ರಿ ಪಾಪ ಅಂತ ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಕ್ಕೆ ನಾನೇ ಆಕ್ಸಿಡೆಂಟ್ ಮಾಡಿದೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರೋ? ಈ ಬೆದರಿಕೆಗೆಲ್ಲ ಹೆದರೋದಲ್ಲ. ಇವರೆಲ್ಲ ಇಲ್ವೇ ಸಾಕ್ಷಿ ಹೇಳಕ್ಕೆ? ನಿನ್ಗೆ ಯಾರು ಸಾಕ್ಷಿ ಹೇಳ್ತಾರೆ ನಾನು ನೋಡೇ ಬಿಡ್ತೀನಿ. हम किसी को साक्षी वाक्षी नहीं. ಇವಳನ್ನ ಹುಬ್ಳಿಯವ್ರಿಗೆ ತರ್ತೀಯೋ ಇಲ್ಲ ನಿನ್ ಗಾಡಿ ನಂಬರ್ ನೋಟ್ ಮಾಡ್ಕೊಂಡು ನೀನೇ ಆಕ್ಸಿಡೆಂಟ್ ಮಾಡಿದೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ಲು? ಏನ್ರಿ ಸ್ವಾಮಿ, ನನಗೆ ಹೆದರಿಸ್ತೀರೇನೋ? ನೋಡು, ಸುಮ್ನೆ ನಿಲ್ಲೋದ್ರಿಂದ ಪ್ರಯೋಜನ ಇಲ್ಲ. ನೀನ್ ತರ್ತೀಯೋ ಇಲ್ವೋ ಅಷ್ಟೇ ಹೇಳು. ನೋಡಿ, ನಾನೇನೋ ತರ್ತೀನಿ, ಆದ್ರೆ ಒಂದ್ ಕಂಡೀಷನ್. ಏನು? ಇವಳನ್ನ ಹುಬ್ಳಿವರೆಗೂ ತರ್ತೀನಿ, ಆದ್ರೆ ಊರೀಚೆನೆ ಇಳಿಸ್ಬಿಡ್ತೀನಿ. ಅಲ್ಲಿಂದ ನೀವು ಆಸ್ಪತ್ರೆಗೆ ಹೇಗಾರ ತೆಗೆದುಕೊಂಡು ಹೋಗಿ. ಹಾಗಿದ್ರೆ ಹೇಳಿ, ಆಮೇಲೆ ಅಲ್ಲಿ ಬಂದು ಗಲಾಟೆ ಮಾಡಕ್ ಹೋಗ್ಬೇಡಿ. ಹಾಗೆ ಆಗ್ಲಿ. ಏನ್ ಸ್ವಾಮಿ, ನಿಮ್ಗೂ ಇವಳಿಗೂ ಸಂಬಂಧ ಇಲ್ಲ ಅಂತೀರಾ? ಮಧ್ಯೆ ನೀವ್ಯಾಕೆ ತೊಂದರೆ ತಗೋತೀರಾ? ನಿಮ್ ಪಾಡಿ ನೀವು ಹೋಗ್ಬಾರ್ದೆ? ಮಾನವನಿಗೆ ಕೆಲವು ಕರ್ತವ್ಯಗಳಿದೆ, ಅದನ್ನ ನಾನು ನಿಭಾಯಿಸ್ತಾ ಇದ್ದೀನಿ. ನೋಡು, ಹೀಗೆ ನಿಂತ್ಕೊಂಡು ಮಾತಾಡೋದ್ರಿಂದ ಏನೂ ಪ್ರಯೋಜನವಾಗೋದಿಲ್ಲ. ಆದಷ್ಟು ಬೇಗ ಹುಬ್ಳಿ ತಲುಪೋ ಹಾಗೆ ಮಾಡು. ಕೇಸ್ ಬೇರೆ ತುಂಬಾ ಸೀರಿಯಸ್ ಆಗ್ತಿದೆ. ಏನ್ ಕರ್ತವ್ಯ? ಹತ್ಕೊಳ್ಳಿ. ಬನ್ರಪ್ಪ, ಸ್ವಲ್ಪ ಸಹಾಯ ಮಾಡಿ. ನಡ್ರಿ ಬೆಳಗ್ರಿ ಲಘುನ ಎತ್ರಿ, ಲಘುನ.
ಹುಬ್ಬಳ್ಳಿ ನಾಲ್ಕು ಹತ್ರ ಬಂತು, ನೀವು ಇಲ್ಲೇ ಹೇಳ್ಕೊಂಬಿಡಿ, ನಾನು ಈ ಕಡೆ ಹೋಗ್ಬೇಕು. ಸಂಜೆ ಆಗ್ತಾ ಬಂತು, ಇನ್ನೊಂದು ಸ್ವಲ್ಪ ದೂರ. ನೋಡಿ ಸ್ವಾಮಿ, ಇನ್ನು ಮುಂದಕ್ಕೆ ಹೋಗಿ ನನ್ನ ಕೈಲಿ ಆಗಲ್ಲ ಸ್ವಾಮಿ. ಇನ್ನೊಂದು ಸ್ವಲ್ಪ ಮುಂದೆ ಹೋಗಿದ್ರೆ ರಿಕ್ಷಾನಾದ್ರೂ ಸಿಕ್ತಿತ್ತೋ ಏನೋ. ನೋಡಿ ಸ್ವಾಮಿ, ಅಲ್ಲಿ ಪೊಲೀಸ್ನವ್ರು ಇರ್ತಾರೆ, ಅವ್ರು ನಮ್ಮ ನೋಡ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ನೀವು ದಯವಿಟ್ಟು ಇಲ್ಲೇ ಇಳಿಸ್ಕೊಂಬಿಡಿ. ಸರಿಯಪ್ಪ. ಗೌಡ್ರೆ, ಕಡೆಗೂ ಅವ್ರಿಬ್ರು ಇಳಿಸೇ ಬಿಟ್ಟಲ್ರಿ. ಮತ್ತೇನ್ ಮಾಡಕೈತ್ರಿ? ಅವನ್ ಕೂಡ ಬೆನ್ ಹತ್ತಕ್ ಹೋದ್ರೆ ಸುಳ್ಳೆ ನಮಗ್ ತ್ರಾಸ ಆಕೈತ್ರಿ. ಅವನ್ ಸದ್ಯ ಕೈ ಬಿಟ್ರೆ ಸಾಕಪ್ಪ. ಚುಬಾರಾಜ, ಏ ಕೊಜ್ಜ, ಇವನು ಯಾವ ನನ್ನ ಮಗ ಇವನು? ಡ್ರೈವರ್, ಎಲ್ಲ ಬೇಕ್ರಿ? KMC ಆಸ್ಪತ್ರೆಗೆ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಕೇಸ್ ಒಯ್ಯೋದಿಲ್ರಿ? ಇಲ್ಲ ಅನ್ಬೇಡಪ್ಪ, ಕೇಸ್ ತುಂಬಾ ಸೀರಿಯಸ್ ಆಗಿದೆ. ಆಗೋದಿಲ್ರಿ? ನೀ ಕೇಳಿದಷ್ಟು ಹಣ ಕೊಡ್ತೀನಿ. ನೀವು 20 ರೂಪಾಯಿ ಕೊಟ್ರೆ ಒಯ್ತೀನಿ ನೋಡ್ರಿ. ಯಾಕಂದ್ರೆ ಪೊಲೀಸ್ನವ್ರ ಕಂಟಪ್ಸ್ ಒಯ್ಬೇಕು. ಸರಿ ನಡಿಯಪ್ಪ. ನೋಡ್ರಿ, ಸ್ವಲ್ಪ ಬೇಗ ನಡಿಯಪ್ಪ. ತಗೊಳಪ್ಪ ನಿನ್ನ ಹಣ, ತುಂಬಾ ಉಪಕಾರ ಆಯ್ತು. ಏನಪ್ಪ, ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ಒಳಗಡೆ ಹೋಗಿ ಹೇಳ್ರಿ, ಅವರೇ ಬರ್ತಾರೆ. ಆಯ್ತು. ನೀವೇನೇನು ಸುಳ್ಳೆಲ್ಲ ಹೇಳ್ಬೇಡಿ. ಹೀಗಾಗುತ್ತೆ. ಯಾಕಂದ್ರೆ ಒಳ್ಳೇದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಯಾಕಂದ್ರೆ ನೀವು ಮದುವೆ ಯೋಗ ಇದೆ. ಡಾಕ್ಟರ್, ಇಲ್ಲಿ ಈ ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, ಬಹಳ ಎನ್ಲಾರ್ಜ್ ಆಗಿರೋದ್ರಿಂದ ಸಾರಿ. ಏನೇ ಬೇಕಾಯ್ತು? ಒಂದು ಸೀರಿಯಸ್ ಪೇಷಂಟ್ ತಗೊಂಡ್ಬಂದಿದ್ದೀನಿ. ವೇಟ್ ನೋಡಪ್ಪ, ಇವ್ರ ಪೇಷಂಟ್ ಅಷ್ಟು ಸಮಯ ಕರ್ಕೊಂಡೋಗಿ ಆ ಸಿಸ್ಟರ್ ಹತ್ರ ಕರ್ಕೊಂಡೋಗ್ಬಿಡು. ಆಮೇಲೆ ಹಿಸ್ಟ್ರಿ ಎಲ್ಲ ಕೇಳಿ ಡೀಟೇಲ್ಸ್ ಬರ್ಸಿಟ್ಬಿಡು. ನಾವೇನು ಹೋಗ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಕೈ ಕೊಡಿ. ಆಮೇಲೆ ನಾವೆಲ್ಲಿದ್ವಿ? ಇಲ್ಲೇ ಕೂತಿದ್ವಲ್ಲ. ಸಿಸ್ಟರ್, ಸೀರಿಯಸ್ ಕೇಸ್ ಮೇಲೆ ನೋಡ್ರಿ. ಎಲ್ಲಿದೆ ಆ ಪೇಷಂಟ್? ರಿಕ್ಷಾದಲ್ಲಿ. ರಾಮು, ನೀನ್ ಯಾರ್ದಾರ ಜೊತೆಲಿ ಹೋಗಿ ಆ ಪೇಷಂಟ್ ನ ತಂದ್ಬಿಡು. ಆಗಲ್ರಿ. ಹೆಸರೇನು? ದಯಾನಂದ. ನಿಮ್ ಹೆಸರಲ್ಲ, ಪೇಷಂಟ್ ಹೆಸರು. ನನಗೆ ಗೊತ್ತಿಲ್ಲ. ಹಾಗಾದ್ರೆ ಆ ಪೇಷಂಟ್ ಕಡೆಯವ್ರನ್ನ ಕರೆಸಿ ಅಡ್ರೆಸ್ ಬರ್ಕೋಬೇಕು. ಅವ್ರು ಯಾರೋ ನನಗೆ ಗೊತ್ತಿಲ್ಲ. ಹಾಗಾದ್ರೆ ಈ ಕೇಸ್ ತಂದವ್ರು ಯಾರು? ನಾನೇ, ಆದ್ರೆ ಊರು ಹೆಸರು ಏನೂ ಗೊತ್ತಿಲ್ಲ. ಹಾಗಾದ್ರೆ ಈ ಕೇಸನ್ನ ಎಲ್ಲಿಂದ ತಂದ್ರಿ? ರಸ್ತೆ ಪಕ್ಕದಲ್ಲಿ ಪ್ರಜ್ಞೆ ತಬ್ಬಿದ್ದು, ನಾನೇ ಕರ್ಕೊಂಡು ಬಂದೆ. ಎಲ್ಲಿ ನೋಡೋಣ? ಎಲ್ಲಿ? ಮೈ ಗಾಡ್! ಡಾಕ್ಟರ್, ಕೇಸ್ ತುಂಬಾ ಸೀರಿಯಸ್ ಆಗಿದೆ, ಬೇಗ ಬನ್ನಿ.
ಯಾರು ಅನ್ನೋದೇ ನಂಗೆ ಗೊತ್ತಿಲ್ಲ. ನಾನು ಟ್ರಕ್ಕಲ್ಲಿ ಬರ್ತಿರುವಾಗ ಇದೇ ಸ್ಥಿತಿ ರಸ್ತೆ ಪಕ್ಕದಲ್ಲಿ ಬಿತ್ಕೊಂಡಿದ್ಲು. ಆಸ್ಪತ್ರೆ ಕರ್ಕೊಂಡೋಗಿ ಸೇರಿಸಿದ್ರೆ ಬದುಕಬಹುದು ಅಂತ ಅದೇ ಟ್ರಕ್ಕಲ್ಲಿ ಹಾಕೊಂಬಂದೆ. ನಿಮಗೂ ಈಕೆಗೂ ಸಂಬಂಧವಿಲ್ಲದೆ ಹೋದ್ಮೇಲೆ ನೀವ್ಯಾಕೆ ಕರ್ಕೊಂಡ್ಬಂದ್ರಿ? ರೀ ಮಿಸ್ಟರ್, ನಿಜ ಹೇಳ್ರಿ, ನಿಮಗೂ ಈಕೆಗೂ ಏನ್ ಸಂಬಂಧ? ಇಲ್ಲದೆ ಹೋದ್ರೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ಬೇಕಾಗತ್ತೆ. ಡಾಕ್ಟರ್, ನಿಜ ಹೇಳ್ತಾ ಇದ್ದೀನಿ, ಇವಳಿಗೂ ನನಗೂ ಏನ್ ಸಂಬಂಧ ಇಲ್ಲ. ಪ್ಲೀಸ್ ಬಿಲೀವ್ ಮೀ. ನೋ ನೋ, ಇಟ್ ಇಸ್ ಎ ಪೊಲೀಸ್ ಕೇಸ್. ಪೊಲೀಸ್ ಬರೋವರೆಗೂ ನಾವೇನು ಮಾಡೋ ಹಾಗೆ ಇಲ್ಲ. ಪ್ಲೀಸ್ ಡಾಕ್ಟರ್, ಇವಳನ್ನ ಬದುಕಿಸ್ಬೇಕು ಅಂತ ಪಡಬಾರದ ಕಷ್ಟಪಟ್ಟು ಇಲ್ಲಿವರೆಗೂ ತಂದಿದ್ದೀನಿ. ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಆಮೇಲೆ ಏನ್ ಬೇಕಾದ್ರೂ ಮಾಡಿ. ಆದ್ರೆ ಮೊದಲು ಇವಳನ್ನ ಬದುಕಿಸೋ ವ್ಯವಸ್ಥೆ ಮಾಡಿ. ಪ್ಲೀಸ್ ಡೋಂಟ್ ವೇಸ್ಟ್ ಟೈಮ್. ಮಿಸ್ಟರ್, ಚೀಫ್ ಥಿಯೇಟರ್ ಫೋನ್ ಕೊಡಿ. ಓಕೆ ಡಾಕ್ಟರ್. ಹಲೋ ಥಿಯೇಟರ್, ಸ್ವಲ್ಪ ಚೀಫ್ಗೆ ಫೋನ್ ಕೊಡಿ. ಹಲೋ ಸರ್, ಒಂದು ಆಕ್ಸಿಡೆಂಟ್ ಕೇಸ್ ಬಂದಿದೆ. ಕೇಸ್ ತುಂಬಾ ಸೀರಿಯಸ್ ಆಗಿದೆ. ಬಹಳ ರಕ್ತ ಹೋಗಿದೆ. ಪಲ್ಸು ಕಮ್ಮಿ ಆಗ್ತಾ ಇದೆ. ಕಾನ್ಶಿಯಸ್ ಇಲ್ಲ. ನಿಮ್ಮ ಹತ್ರ ಕಳಿಸ್ಕೊಡ್ತೀನಿ. ಓಕೆ ಸರ್. ಎಸ್ ಸರ್, ಎಸ್ ಸರ್. ನೋಡಯ್ಯ, ಚೀಫ್ ಥಿಯೇಟರ್ ಇದ್ದಾರೆ, ಅಲ್ಲಿ ಕರ್ಕೊಂಡು. ರೀ ಮಿಸ್ಟರ್, ನೀವು ಅವ್ರ ಜೊತೆನೆ ಹೋಗ್ರಿ. This patient? ಇವರೇ ಸರ್. ಈ ಪೇಷಂಟ್ ನ ಎಕ್ಸ್ಟ್ರೀ ರೂಮ್ ತಗೊಂಡೋಗಿ. ಮಿಸ್ಟರ್, ಬನ್ನಿಲ್ಲ. ಕೂತ್ಕೊಳ್ರಿ. ಥ್ಯಾಂಕ್ ಯು ಡಾಕ್ಟರ್. ನೀವೇ ಏನ್ರಿ ಕೇಸ್ ತಂದದ್ದು? ಹೌದು ಡಾಕ್ಟರ್. ಅವ್ರು ನಿಮ್ಗೆ ಏನಾಗ್ರಿ? ಏನೂ ಇಲ್ಲ. ನಿಮ್ಗೆ ಸಂಬಂಧ ಇಲ್ಲದ ಕೇಸ್ ನೀವು ಯಾಕೆ ತಂದ್ರಿ? ಮಳೆ ಬರೋ ಹಾಗಿತ್ತು. ನಾನ್ ಸಹಾಯ ಮಾಡದೇ ಇದ್ರೆ ಸತ್ತೋಗ್ತಾಳಿಂದ ಟ್ರಕ್ಕಲ್ಲಿ ಹಾಕೊಂಡು ಬಂದೆ. ಆ ಟ್ರಕ್ ನಂಬರ್ ಏನ್ರಿ? ನಾನ್ ನೋಡ್ಲಿಲ್ಲ ಸರ್. ಈ ಆಕ್ಸಿಡೆಂಟ್ ನೀವೇ ಯಾಕೆ ಮಾಡಿರ್ಬಾರ್ದು? ನಾನೇ ಮಾಡಿದ್ರೆ ನಾನೇ ಯಾಕೆ ಕರ್ಕೊಂಡ್ ಬರ್ತಾ ಇದ್ದೆ? ನಿರ್ದೋಷಿಯನ್ನು ತೋರಿಸೋದಕ್ಕೆ, ಮಾಡಿ ತಪ್ಪು ಮುಚ್ಚೋದಕ್ಕೆ. ಡಾಕ್ಟರ್, ನೀವೇನ್ ಹೇಳ್ತಾ ಇದ್ದೀರಾ? ನೋಡಿ ಮಿಸ್ಟರ್, ನಡೆ ಸಂಗತಿನ ಕರೆಕ್ಟ್ ಆಗಿ ಹೇಳಿದ್ರೆ ಪೊಲೀಸರಿಗೆ ಫೋನ್ ಮಾಡಿ ಕರೆಸ್ಬೇಕಾಗತ್ತೆ. ನೋಡಿ, ಮೊದಲವನ್ನ ಬದುಕಿಸಿ, ಆಮೇಲೆ ಏನ್ ಬೇಕಾದ್ರೂ ಮಾಡಿ. ಪೊಲೀಸ್ನವ್ರು ಬರೋ ತನಕ ತಡೆದು ನನ್ನ ಶ್ರಮನ ವ್ಯರ್ಥ ಮಾಡಬೇಡಿ. ನೋಡಿ ಮಿಸ್ಟರ್, ಕೇಸ್ ತುಂಬಾ ಸೀರಿಯಸ್ ಆಗಿದೆ. ಬದುಕೋ ಆಸೆ ಇಲ್ಲ. ನೋಡಿ, ಅವ್ರು ಬದುಕಬೇಕು, ನನ್ನ ಶ್ರಮ ಸಾರ್ಥಕವಾಗಬೇಕು. ರಕ್ತ ಸಾಕಷ್ಟು ಬರೋದ್ರಿಂದ ಬದುಕ್ತಾಳೆ ಅನ್ನೋ ನಂಬಿಕೆ ಇಲ್ಲ. ಅಲ್ಲದೆ 2 ಬಾಟಲ್ ರಕ್ತ ಕೊಡ್ಬೇಕು. ಇದಕ್ಕೇನೇ ಖರ್ಚಾದ್ರೂ ನಾನು ವಹಿಸ್ಕೊತೀನಿ. ನಿಮ್ಗೆ ಸಂಬಂಧ ಇಲ್ಲದ ಮೇಲೆ ನೀವ್ ಯಾಕೆ ಜವಾಬ್ದಾರಿ ವಹಿಸ್ಕೊಳ್ತೀರಾ? ಬಹುಶಃ ಅವಳಿಗೂ ನನಗೂ ಪೂರ್ವ ಜನ್ಮದ ಋಣ ಬಂದ ಇರಬೇಕು ಅನ್ಸುತ್ತೆ. ಮಿಸ್ಟರ್, ಡೋಂಟ್ ಟ್ರೈ ಟು ಹೈಡ್ ಎನಿಥಿಂಗ್ ಬಿಫೋರ್ ಮೀ. ಇದರಿಂದ ನಿಮಗೆ ತೊಂದರೆ. ನಾನೇನು ಮುಚ್ಚಿಡ್ತಿಲ್ಲ ಡಾಕ್ಟರ್. ನಾನೊಬ್ಬ ಮಾನವತೆ ದೃಷ್ಟಿಯಿಂದ ಅವಳು ಸಹಾಯ ಮಾಡಿದೆ. ಪ್ಲೀಸ್ ಬಿಲೀವ್ ಮೀ ಡಾಕ್ಟರ್ ಅಂಡ್ ಸೇವ್ ಅವರ್ ಲೈಫ್. ಐ ವಿಲ್ ಟ್ರೈ ಮೈ ಬೆಸ್ಟ್. ಆದ್ರೆ ಆಪರೇಷನ್ ಮುಗಿಯೋವರೆಗೂ ನೀವು ಇಲ್ಲೇ ಇರಬೇಕು. ಈ ಕೇಸ್ ಬಗ್ಗೆ ನಾವು ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್? ಓಕೆ ಡಾಕ್ಟರ್.
ವಾಟ್ಸ್ ಯುವರ್ ಒಪಿನಿಯನ್? ಕಾಲಿನ ಮೂಳೆ ಮುರಿದು ಹೋಗಿದೆ. ಕಾಲಿನ ಕೆಳಭಾಗ ಕಟ್ ಮಾಡಬೇಕಾಗತ್ತೆ. ಸ್ಕ್ರೂ ಫಿಕ್ಸೇಷನ್ ಮಾಡಿ ನೋಡಿದ್ರೆ ಒಳ್ಳೇದು. ಅದರಿಂದ ಅನುಕೂಲವಾಗದಿದ್ರೆ ಕಾಲನ್ನು ಬೇಕಾದಾಗ ತೆಗೆದುಹಾಕ್ಬೋದು. ಆದ್ರೆ ಕಾಲನ್ನು ಉಳಿಸೋದು ಬಹಳ ಮುಖ್ಯ. ಡಾಕ್ಟರ್, ಗೆಟ್ ರೆಡಿ ಫಾರ್ ದಿ ಆಪರೇಷನ್. ಓಕೆ ಸರ್. ನೋಡಿ, ಈ ಮಗ ಆಕ್ಸಿಡೆಂಟ್ ಮಾಡೋದು ಮಾಡ್ಬಿಟ್ಟು ಹೆಂಗ್ ಕುಂತ ನೀವ. ಆಗ್ಲಿ ಆಗ್ಲಿ. ಡ್ರೈವರ್ ಸ್ವಲ್ಪ ಗಾಡಿ ನಿಲ್ಸು. ಇಲ್ಲೇ ಆ ಹುಡುಗಿ ಆಕ್ಸಿಡೆಂಟ್ ಆಗಿದ್ದಿತ್ತು. ಅವ್ಳು ಹಾಕಿದ ಬಟ್ಟೆ ಎಲ್ಲ ನೋಡಿದ್ರೆ ಇಲ್ಲೇ ಯಾವುದೋ ಪಕ್ಕದ ಹಳ್ಳಿ ಹುಡುಗಿ ಅಂತ ಕಾಣುತ್ತೆ. ಅಲ್ಲೂ ಮನೇಲೂ ಕಾಣ್ತಾ ಇದೆ. ಅದನ್ನು ವಿಚಾರಿಸೋಣ. ಸರಿ, ಅದ ನಡಿ ಬೇಗ. ಕರಿಯ ಒಂದ್ ಸುಟ್ಟಾತಾರ್ಲೆ. ನನ್ನೇನ್ ಕೇಳ್ತಿ? ಅಲ್ಲಿ ಕುಂತಾರ ನೋಡು, ಅವನ್ ಕೇಳು. ಮಲ್ಯ ಒಂದ್ ಸುಟ್ಟಾತಾರ್ಲೆ. ಏನೋ ಮಲ್ಯ, ಬರೀ ಬಂದಿ ಸುಟ್ಟ ಮೇಲೆ ಗಾಡಿ ಹೊಡೆಯಕತ್ತಿಯಲ್ಲ. ಏ ಮಲ್ಯ, ಕಾರ್ ಮಾಡಕತ್ತೈತಿಲ್ವಾ? ಹುಡುಗ ಗಾಳಿ ಬೇಕಾಗಿತ್ತು ಏನೋ. ಇಪ್ಪತ್ನಾಗ ಬಂದಿದ್ದರೇ ಬರ್ತಿರೋದು ನೋಡಿದ್ರೆ ನಮ್ಮ ಮೂರು ಮೋಸಗಳನ್ನ ಕಾಣ್ತಾರೆ. ಇಲ್ಲೇ ಇಲ್ಲದ್ರಲ್ಲ, ಬರ್ತಾ ಹೋಗ್ತಾರೆ. ಇದ್ಯಾವನು? ಇದಕ್ಕೆ ಕಟ್ನವ್ರು ಅಂತಾರ್ರಿ ಸಾಹೇಬ್ರ. ಯಾಕ್ರಿ ಸಾಹೇಬ್ರ, ಕೂಲಿ ಮಾಡಕ್ಕೆ ಜನಾಗಿನ ಬೇಕಾಗಿತ್ತೇನ್ರಿ? ಹಾಗೇನಿಲ್ಲ. ನಿಮ್ಮೂರ್ನಲ್ಲಿ ಯಾರಾದ್ರೂ ವಯಸ್ಸಿಗೆ ಬಂದ ಹುಡುಗಿ ಕಾಣೆಯಾಗಿದ್ದಾಳ? ಹೌದ್ರಿ ಸಾಹೇಬ್ರ, ನಮ್ಮೂರ್ ಬಸಪ್ಪನ ಮಗಳು ಗೌರವ ಬೆಳಗ್ಗೆ ಹೊಲಕ್ ದುಡಿಯಕ್ ಹೋದಾಕಿ ಇಷ್ಟೊತ್ತಾದ್ರೆ ಇನ್ನೂ ಮನೆಗೆ ಹಿಂತಿರುಗಿ ಬರ್ಲಿಲ್ರಿ. ಅವ್ರಪ್ಪ ಅವ್ರವನು ಎಡೆ ಬಡ್ಕೊಂಡು ಒಳಕತ್ತಾರ್ರಿ ಸಾಹೇಬ್ರ. ಅದೇನಾದ್ರು ಎಲ್ಲ ಒಂದೋ ಏನೋ ಕಾಣ್ತಿಲ್ರಿ ಸಾಹೇಬ್ರ. ಸ್ವಲ್ಪ ಅವ್ರನ್ನ ಬೇಗ ಕರೀತೀರಾ? ಯಾಕ್ರಿ ಸಾಹೇಬ್ರ, ನಿಮ್ಗೇನ್ ಸಿಕ್ಕಾರಂದ್ರೆ? ಹೌದು, ಆ ರಸ್ತೆ ಪಕ್ಕದಲ್ಲಿ ಪತ್ನಿ ತಪ್ಪಿದ್ಲು. ನಾನು ಹುಬ್ಳಿ KMC ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಬಂದಿದ್ದೀನಿ. ಸ್ವಲ್ಪ ಅವ್ರನ್ನ ಬೇಗ ಕರಿತೀರಲ್ಲಪ್ಪ? ಬಸಪ್ಪನ ಮನೆಯವ್ರನ್ನ ಕರ್ಕೊಂಡ್ಬಿಡು. ಆತ್ರಿ ಆಯ್ತು, ನೋಡು ಬಾರ್ದೇ ಮರ್ಯ.
ಹಾಗಾದ್ರೆ ಈ ಆಕ್ಸಿಡೆಂಟ್ ಮಾಡಿದವ್ರು ಯಾರು? ಅದ್ ನನಗೆ ಗೊತ್ತಿಲ್ಲ. ನೀವೇ ಈ ಆಕ್ಸಿಡೆಂಟ್ ಮಾಡಿ ಇವ್ರಿಗೆಲ್ಲ ಹಣದ ಆಸೆ ತೋರಿಸಿ ಈ ನಾಟಕ ಯಾಕೆ ಕುಡಿರ್ಬಾರ್ದು? ಇನ್ಸ್ಪೆಕ್ಟರ್, ಈಗಲೂ ನೀವು ನನ್ನನ್ನೇ ಅಪರಾಧಿ ಅಂತ ಭಾವಿಸ್ತೀರಾ? ವೈ ನಾಟ್? ಸರಿಯಾದ ಸಾಕ್ಷಿ ಮತ್ತು ಪುರಾವೆ ಸಿಗೋವರೆಗೂ ನೀವು ನಮ್ಮ ಕಸ್ಟಡಿಯಲ್ಲೇ ಇರಬೇಕು. ಇನ್ಸ್ಪೆಕ್ಟರ್, ಪ್ಲೀಸ್ ಬಿಲೀವ್ ಮೀ. ನೀವು ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಹೇಗ್ರಿ ಹೇಳ್ತೀರಿ? ಅದು ನಾನು ಹೇಗ್ರಿ ನಂಬೋದು? ಹೌ ಕ್ಯಾನ್ ಯು ಪ್ರೂವ್ ಇಟ್? ಅದನ್ನ ನಾನು ಹೇಳ್ತೀನಿ ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್, ಗೌರಿಗೆ ಆಕ್ಸಿಡೆಂಟ್ ಮಾಡಿದವರು ಇವರಲ್ಲ ಅಂತ ನಾನು ಹೇಳ್ತೇನೆ. ಪಾಪ, ಯಾರು ಏನು ಇಲ್ಲಿಯವರು, ಆದ್ರೂ ಒಂದು ಸಾಯೋ ಜೀವನ ಬದುಕಕ್ಕೆ ಪಡಬಾರ್ದು ಕಷ್ಟಪಟ್ಟ ಮಹಾಪುರುಷರು. ಯಾರೇ ನೀವು? ಹೂ ಆರ್ ಯು? ಇವ್ರು ಆಕ್ಸಿಡೆಂಟ್ ಮಾಡಿಲ್ಲ ಅಂತ ನೀವು ಹೇಗೆ ಹೇಳ್ತೀರಿ? ಹೇಳ್ತೀನಿ ಇನ್ಸ್ಪೆಕ್ಟರ್. ನಾನು ಅದೇ ಊರಿನ ವೀರಭದ್ರಗೌಡ್ರ ಮಗ ರಂಗನಗೌಡ. ದಿನ ಮುಗಿಸ್ಕೊಂಡು ಹಳ್ಳಿಲೇ ಒಕ್ಕಲ್ತನ ಮಾಡಿಸ್ತೀನಿ. ಗೌರಿ ನಮ್ಮ ಹೊಲದಲ್ಲಿ ಕೆಲಸ ಮಾಡ್ತಾಳೆ. ಅವಳನ್ನ ನಾವು ಚಿಕ್ಕನಿಂದಲೂ ನೋಡ್ತಾ ಬಂದಿದ್ದೀನಿ. ಅವಳಿಗೆ ಮನಸ್ಸೋತಿದ್ದೀನಿ. ಅವಳು ಮದುವೆ ಮಾಡ್ಕೋಬೇಕಂತೂ ಇದ್ದೆ. ಆದ್ರೆ ನಮ್ಮ ಅಂತಸ್ತಿಗೆ ಹೆದರಿ ಯಾವ ವಿಚಾರನೂ ಯಾರಿಗೂ ತಿಳಿಸ್ದೆ ಮನಸ್ಸಿನಲ್ಲೇ ಕೊರಗ್ತಿದ್ದೆ. ಅವಳನ್ನ ಕದ್ದು ಕದ್ದು ನೋಡ್ತಿದ್ದೆ. ಏನಿದೆ ಮಗನ ಸುದ್ದಿ ಒಬ್ಬಳೆ ಹೋಗ್ತಾ ಇದ್ಯಾ? ನಿಮ್ಗೆ ಹೇಳ್ತೀರಲ್ಲಿ ಅಡಿಗೆ ಮಾಡ್ಕೊಂಡ್ ಬರೋದ್ ತಡ ಐತ್ರಿ. ಯಾಕೆ ನಿಮ್ಮಮ್ಮ ಅಲ್ವಾ? ನಮ್ಮಮ್ಮಗ ಮೈ ಹುಷಾರಿಲ್ರಿ, ಜ್ವರ ಅಂತ ಮಲ್ಗೆ. ಹೌದಾ? ಡಾಕ್ಟರ್ ಹತ್ರ ತೋರಿಸಿದ್ರು ಅಲ್ವಾ? ಡಾಕ್ಟರ್ ತೋರ್ಸಿದ್ರಿ, ಔಷಧಿ ಕೊಡ್ಸಿನ್ರಿ. ಹೌದಾ? ನೋಡ್ಬೋದು, ನಿಮ್ಗೇನಾದ್ರು ದುಡ್ಡು ಬೇಕಾದ್ರೆ ನನಗೆ ನನ್ನ ಬೇರೆ ಅಂತ ತಿಳ್ಕೊಬೇಡ. ಹುಷಾರಾಗದ್ರಿ, ಅದಕ್ಕೆ ದೇವ್ರಿಗೆ ಕಾಯಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ರಿ. ಹೌದಾ? ಏನ್ ಕೊಡ್ರಿ? ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಅದೇನಂತ ಕೇಳಿ ಕೊಡ್ರಿ. ನನ್ನ ಮಾತಿಂದ ನಿಮ್ಮ ಮನಸ್ಸಿಗೆ ನೋವಾಗುತ್ತೋ ಏನೋ? ಹಾಗೇನಿಲ್ಲ, ಕೇಳಿ ಪರವಾಗಿಲ್ಲ. ನಾನು ಅದೇನಂತ ಹೇಳ್ರಿ. ಮತ್ತೆ ಇನ್ನೊಂದ್ಸರಿ ಯಾವಾಗ ಹೇಳ್ತೀನಿ.
ದೂರ ಬಂದ್ರೆ ಏ ಭೀಮಣ್ಣ ಮಳೆ ಬರೋವಾಗಾಯ್ತು ಎಲ್ರಿಗೂ ಮನೆಗೆ ಹೋಗಿ ಕೇಳಿ ನಾಳೆ ಬೇಗ ಬಾ ಅಂತೇಳು. ನಡ್ರಿ ಮಳೆ ಬರಕ ಮುಂಜಾನೆ ಹೊತ್ತು ಬರ್ರಿ. ಮಳೆ ಒಮ್ಮೆ ಕೊಡ್ತೇನೆ ನಡೀಲೆ. ಬಸಪ್ಪ ಮರಿಯವನ್ನ ಕರ್ಕೊಂಡು ಹೋಗೋದನ್ನ ನಾ ದೂರದಲ್ಲೇ ನೋಡಿದೆ. ಗೌರಿಗೋಸ್ಕರ ಇವರು ತಗೋತಾ ಇರೋ ಕಷ್ಟ ನೋಡಿ ಗೌರಿ ಅಪಘಾತಕ್ಕೆ ನಾನೇ ಕಾರಣ ಆಗಿದ್ರು ಹೇಳಿ ಆ ಕೈ ಕೊಡು ಸುಮ್ಮನೆ ನಿಂತಿದ್ದೀನಲ್ಲ ಅಂತ ನಾನು ಹೇಳ್ತಾನೆ ನಾನೇ ನಾಚಿಕೊಂಡೆ. ಈ ಪುಣ್ಯಾತ್ಮರು ನನ್ನ ಕಣ್ ತೆರೆಸಿದ್ರು. ಯಾವುದೋ ವಿಷಯಗಳಿಗೆ ಗೌರಿ ಜೊತೆ ನಾ ಖುಷಿಯಾಗಿ ವರ್ತಿಸ್ತೆ. ಆದ್ರೆ ನನ್ನ ರಾಕ್ಷಸ ವೃತ್ತಿಗೆ ನಾ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಗೌರಿಗೆ ಹೆಚ್ಚು ಕಡಿಮೆ ಏನಾದ್ರೂ ಆದ್ರೆ ಅದಕ್ಕೆ ನಾನೇ ಕಾರಣ, ಶಿಕ್ಷೆ ನನಗೆ ಆಗ್ಬೇಕು. ಆದ್ರೆ ದೇವರಿಂದ ಗೌರಿ ಬದುಕಿದ್ರೆ ಪೇಷಂಟ್ಗೆ ಕಾನ್ಶಿಯಸ್ ಬಂದಿದೆ. ವೆರಿ ಗುಡ್, ಬನ್ನಿ.
ಹೇಗಿದ್ದೀಯಾ? ಚೆನ್ನಾಗಿದ್ದೀನಮ್ಮ. ಇದು ನೋಡು, ನಿಮ್ ತಂದೆ ತಾಯಿ ಬಂದಿದ್ದಾರೆ. ಕಣ್ಣೀರು ಹಾಕ್ಬೇಡವಾ ತಾಯಿ, ನಾವೆಲ್ಲ ಇಲ್ಲೇ ಇದ್ದೇವೆ. ನಿಮ್ಮ ಮುಖ ತೋರಿಸೋದು ಹೇಸಿಗೆ ಆಗ್ತಾ ಇದೆ. ನನ್ನ ರಾಕ್ಷಸ ಕೃತ್ಯದಿಂದ ನನಗೆ ಸ್ಥಿತಿ ಬಂತು. ಡಾಕ್ಟರ್, ಇವಳ ಕಾಲಿಗೆ ನಾವು ಅಪಾಯ ಇಲ್ಲ ತಾನೆ? ನೋ ನೋ, ನೀಡ್ ನಾಟ್ ವರಿ. ವಿದಿನ್ ಎ ಫ್ಯೂ ಮಂತ್ಸ್ ಶಿ ವಿಲ್ ಬಿ ಆಲ್ ರೈಟ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಮಿಸ್ಟರ್ ದಯಾನಂದ್, ಸಾಯೋ ಒಂದು ಜೀವನ ಬದುಕಿಸಿ ಮಾನವನ ಕರ್ತವ್ಯ ಏನು ಅನ್ನೋದನ್ನು ತೋರಿಸಿಕೊಟ್ರಿ. ಉದಾರ ಮನಸ್ಸಿನ ದಯಾಳುಗಳು ನಿಮ್ಮಂಥವ್ರು ಲಕ್ಷ್ಯಕ್ಕೆ ಒಬ್ಬರು ಸಿಗೋದನ್ನು ಕಷ್ಟ. ನಿಮ್ಮ ಹಾಗೆ ಪ್ರತಿಯೊಬ್ಬರನ್ನು ಸಹಾಯ ಮಾಡ್ತಾ ಇದ್ರೆ ಅನೇಕ ಸಾಯೋ ಜೀವಿಗಳನ್ನ ಬದುಕಿಸಬಹುದು. ಆದರೆ ಅದಕ್ಕೆ ನಿಮ್ಮ ಹಾಗೂ ಪೊಲೀಸ್ ಖಾತೆ ಸಹಕಾರ ಅವಶ್ಯ. ಅಪಘಾತ ಅಥವಾ ಕೊಲೆ ನಡೆದ್ರೆ ಅದನ್ನು ನೋಡಿ ಸಹಾಯ ಮಾಡಕ್ ಬಂದ ನಿರಪರಾಧಿಗಳಿಗೆ ಹಿಂಸೆ ಕೊಟ್ಟ ಘಟನೆಗಳಿವೆ. ಇದರಿಂದಾಗಿ ಸಹಾಯ ಮಾಡೋ ಮನಸ್ಸಿದ್ರು ಕಾನೂನು ಎದುರಿ ಕಂಡು ಕಾಣದವರಾಗಿ ವರ್ತಿಸ್ತಾರೆ. ನೀವು ಹೇಳೋದು ನಿಜ ಮಿಸ್ಟರ್ ದಯಾನಂದ್. ಒಮ್ಮೊಮ್ಮೆ ನಿರಪರಾಧಿಗಳು ಪೇಚಿಗೆ ಸಿಲುಕೊಂಡ ಘಟನೆಗಳು ಇಲ್ಲದೆ ಇದೆ. ಬಟ್ ಇನ್ವೆಸ್ಟಿಗೇಷನ್ ಸಮಯದಲ್ಲಿ ನಿಜವಾದ ಅಪರಾಧಿಗಳು ಸಿಗೋವರೆಗೂ ಹೀಗೆ ಹೆಚ್ಚು ಕಡಿಮೆ ಆಗೋದು ಸ್ವಾಭಾವಿಕ. ಸೊ ನೀವು ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮಿಸಿ. ಸಾಹೇಬ್ರ, ಸಾಯ ನನ್ನ ಮಗ ಜೀವ ಬದುಕಿಸಿದ್ರಿ. ನಿಮ್ ಉಪಕಾರನ 7 ಜನ್ಮಕ್ಕೂ ಮರೆಯಕ್ಕಾಗಲ್ಲ ಸಾಹೇಬ್ರ. ಸಾಹೇಬ್ರ, ನೀವ ನಮ್ ಪಾಲಿದ್ದೆ. ನೀವು ಹೀಗೆಲ್ಲ ಮಾಡಬಾರ್ದು. ನಿಮ್ಮ ನಿಮ್ಗಿಂತಲೂ ಹೆಚ್ಚಿನ ಸಂತೋಷ ನನಗಾಗಿದೆ. ನನ್ನ ಒಡ ಹುಟ್ಟಿ ತಂಗಿನ ಪುನಃ ಪಡ್ಕೊಂಡಾಗಿದೆ. ನಿಮ್ಮ ಮಗಳು ಜ್ಞಾನ ತಪ್ಪಿದ್ದಾಗ ನನ್ನ ಸ್ವಂತ ತಂಗಿನೇ ಬಿದ್ದಿರುವಾಗ ಅನ್ನಿಸ್ತು. ನನ್ನ ಮಗ, ನನ್ನ ಹೆಂಡತಿ, ನನ್ನ ತಂಗಿ ಎಲ್ಲರೂ ಆಕ್ಸಿಡೆಂಟಲ್ಲಿ ಸತ್ತೋದ್ರು. ಹಾಗೇನಾದ್ರೂ ಒಬ್ರು ಸಹಾಯ ಮಾಡಿದ್ರೆ ಅವ್ರು ಉಳ್ಕೋತಿದ್ರು ಏನು. ಆದ್ರೆ ನನ್ನ ಅದೃಷ್ಟ ಎಲ್ಲರೂ ಕಳ್ಕೊಂಡ ನಿರ್ಭಾಗ್ಯ. ಐ ಆಮ್ ವೆರಿ ಸಾರಿ ಮಿಸ್ಟರ್ ದಯಾನಂದ್. ಗೌರವ, ನಿನ್ ಜೀವ ಉಳಿಸಿದ ಪುಣ್ಯಾತ್ಮರು ಇವರನ್ನವ. ಜೀವ ಉಳಿಸಿದ ಪುಣ್ಯಾತ್ಮರು. ಇದನ್ನ ನನ್ನ ತಂಗಿ ಟ್ರೀಟ್ಮೆಂಟ್ ಸಲುವಾಗಿ ಕೊಡ್ತಾ ಇದ್ದೀನಿ. ಅವಳು ಆದಷ್ಟು ಬೇಗ ಗುಣವಾಗಿ ಮೊದಲಿನಂತೆ ಓಡಾಡೋದನ್ನ ನಾನು ಇನ್ನೊಂದ್ಸಲ ಬಂದಾಗ ನೋಡ್ಬೇಕು. ಐ ಆಮ್ ಸಾರಿ ಮಿಸ್ಟರ್ ದಯಾನಂದ್. ನಮ್ಮಿಂದ ನಿಮಗೆ ತೊಂದರೆ ಆಗಿದ್ದಕ್ಕೆ ಕ್ಷಮಿಸಿ. ಇಟ್ಸ್ ಆಲ್ ರೈಟ್. ಇನ್ನೇನಾದ್ರೂ ನಿಮ್ಗೆ? ನಾನು ನಾವೇ ನಿಮ್ಗೆ ಸಾಕಷ್ಟು ತೊಂದರೆ ಕೊಟ್ಟಿದ್ದೀವಿ. ನಾನೇನು ಬರ್ತೀನಿ. ನೀವು ಗೌರಿ ಕೈ ಬಿಡೋಲ್ಲ ಅನ್ನೋ ನಂಬಿಕೆ ನನಗಿದೆ. ಆಲ್ ದ ಬೆಸ್ಟ್. ಗೌರವ,
வந்துட்டாரு. போச்சு. என் மான மரியாதை அந்தஸ்தெல்லாம் போச்சு. லில்லி மில்ஸ் முதலாளி, கோடி கோடிக்கு வாரசு, சந்தோஷத்தின் மகளா கேவலம் ஒரு கூலிக்கார பையலோட மண்ணை சுமக்கிறது. என்னோட ஸ்டேட்டஸ் எல்லாம் போச்சு. ஸ்டேட்டஸ் பாரா போற ஸ்டேட்டஸ் பேரால நீங்க செய்யும் அநியாயத்தை என்னால பொறுக்கவே முடியாது. அதிக பிரசங்கி பயமோடு பொல்லாத அநியாயத்தை கண்டுட்டான். அநியாயம் இல்லாம பின்ன என்னவா? ஏழைங்களை கதற கதற விட்டு குடிசை எல்லாம் பிச்சு எரிஞ்சு அவங்கள நடுத்தெருவுல தவிக்க விட்டுட்டீங்க. அந்த பாவத்தை போக்க நான் இப்படி பிராயச்சித்தம் செய்யறேன். சின்ன பிரச்சனை பேசாத. நான் ஆக்கிரமம் பண்றேன், அந்த பசங்க எல்லாம் பண்றாங்க. குடியிருக்க வீடு இல்லையா, அதை எம்படத்தை போட்டு கட்டி கொடுக்குமா? எப்படி இருக்கு? உங்களுக்கு ஏது இவ்வளவு பணம்? யார கேட்கிறேன்? நான் சம்பாதிச்சது. எப்படி? ஏன் முழிக்கிறீங்க? ஏது உங்களுக்கு இவ்வளவு பணம்? என்னது லில்லி, இந்த கேள்வி என்கிட்ட இதுவரையிலும் யாருமே கேட்டது கிடையாது. இப்போ நான் கேட்கிறேன், இவ்வளவு சொத்து நமக்கு எப்படி வந்தது? நீங்க மில்லுல எந்த வேலை செய்து சம்பாதிச்சீங்க? என்னது? நான் எதுக்கு வேலை செய்யணும்? அதுக்கு தான் அந்த பிச்சைக்கார பசங்க இருக்காங்களே. நானே பணத்தை மூலதனமா போட்டிருக்கேன், சும்மா இல்ல. அதே மாதிரி தொழிலாளர்களும் அவங்க உழைப்பையும் திறமையும் அனுபவத்தையும் மூலதனமா போட்டிருக்காங்க. நம்ம பணத்தால மட்டும் இவ்வளவு லாபம் வந்திருக்காது. லில்லி, அந்த லாபத்துல அவங்களுக்கு ஒரு சிறு பங்கு கொடுத்தா நமக்கு குறைஞ்சிடுமாப்பா? ஏய், அனாவசியமா என் விஷயத்தில் தலையிடாதே. அவங்களும் நம்ம போல மனுஷங்க தானேப்பா. உள்ளதை சொன்னா கோபமாப்பா? எனக்கே புத்திமதி சொல்ல உனக்கு எவ்வளவு நெஞ்சு துடிச்சல். பாவம் தாய் இல்லாத பிள்ளையாச்சேன்னு நினைச்சுக்கிட்டு தலை மேல தூக்கி வச்சு வளர்த்தா நீ இவ்வளவு தூரமா பேசுவே. இதுக்கு மேலையும் பேசுவேன். நீ எனக்கு பொண்ணாவா வந்து பிறந்திருக்கிற? இல்ல இயேசுநாதரை காட்டி கொடுத்த ஜூதாஸ் மாதிரி வந்து முளைச்சிருக்கிற நீ. தப்பா? ஏய், சொல்றத கேளு. இந்த சொத்து புறாவை யாருக்காக சேர்த்து வச்சிருக்கிற? எல்லாம் உன் இளவுக்காகத்தான். வேண்டாம்ப்பா, இந்த பாப மூட்டை எனக்கு வேண்டாம். ஏழைகளின் கண்ணீரும் செந்நீரும் பெருமூச்சும் எனக்கு வேண்டவே வேண்டாம். லில்லி, உனக்கு பித்தம் தலைமையில ஏறி போச்சு. ஆமாப்பா, ஆமா, பித்தம் தான். புதுமை பித்தம், புது உலக பித்தம். ஓஹோ, அவ்வளவு தூரத்துக்கு வந்துட்டியா நீ? ஒன்னே சொல்லி குற்றம் இல்லை. அந்த அருள் இருக்கான் பாரு, அவனை சொல்லணும். அருளா அருள், அவன் வாழ்க்கை இருளடை செய்யற பாரு. அந்த காலம் மலையேறி விட்டதப்பா. இது 20ஆம் நூற்றாண்டின் இறுதி காலம். காலப்போக்கை தெரிஞ்சு நம் கொள்கைகளை மாத்திக்கலன்னா உலகம் எங்கும் உருவாகி வரும் புரட்சி புயல் நம்மை ஆணி வேரோடு சாய்த்து விடும். அடியம் புரட்சி புலியை, அப்பனுக்கு அறிவு புகட்டும் அறிவு களஞ்சியமே, போடி. இனி நான் உனக்கு அப்பனும் அல்ல, நீ எனக்கு மகனும் இல்லை. என்னுடைய சொத்துல உனக்கு ஒரு செல்லி காட்சி கூட கிடையாது. நீ அந்த பிச்சைக்கார பையனோடு சேர்ந்து பிச்சை எடு, போடி. இதை நான் எதிர்பார்த்ததுதான். பழமை வெறி உங்கள் தலைமுறையோடு முடியட்டும். நான் போகிறேன் புது உலகுக்கு. இனி நான் சமூக சேவை செய்து வாழ்வேன். ஆனால் ஒன்று, உங்கள் மகள் எங்கிருந்தாலும் மானமாக வாழ்வாள் என்பது மட்டும் உறுதி. இந்த வீட்டுக்குள்ள காலடி எடுத்து வைக்க கூடாது. என்ன இருந்தாலும் நீ செய்தது கொஞ்சம் கூட நல்லா இல்லம்மா. அப்பா கோபத்துல வெளியில போக சொன்னா நீ வீட்டை விட்டு வந்துடலாமா? ஆமா லில்லி, நீ செய்தது ரொம்ப தப்பு.